ನ್ಯೂಸ್ಗೆ ಸ್ವಾಗತ. ನಾನು ಸಿಂಚನಾ. ಎಂದಿನಂತೆ ಇವತ್ತು ಕೂಡ 5 ಪ್ರಮುಖ ಸುದ್ದಿಗಳಿವೆ. ಒಂದೊಂದಾಗಿ ಇನ್ ಡೀಟೇಲ್ ನಾನು ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಸೊ ಇವತ್ತಿನ ಮೊದಲನೇ ಸುದ್ದಿ, ಮಧ್ಯಪ್ರಾಚ್ಯದಲ್ಲಿ ಸದ್ಯ ಏನಾಗ್ತಾ ಇದೆ? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸದ್ಯ ಸಿಟ್ಟಾಗಿದ್ದಾರೆ. ಯಾವ ಕಾರಣಕ್ಕೆ? ಓಮನ್ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ, ಅಥವಾ ರಹಸ್ಯವಾಗಿ ಓಮನ್ ಹಾಗೂ ಇರಾನ್ ಸೇರ್ಕೊಂಡು ಅಮೆರಿಕಾಗೆ ಚೆಕ್ಮೇಟ್ ನೀಡುವಂತಹ ಪ್ರಯತ್ನ ಮಾಡ್ತಾ ಇದೆ. ಹೀಗಾಗಿ ಇದು ಗೊತ್ತಾಗಿ ಅಮೆರಿಕ ಅಧ್ಯಕ್ಷರು ರಿಯಾಕ್ಟ್ ಮಾಡಿದ್ದಾರೆ. ನನ್ನ ದಾರಿಗೆ ಯಾರೇ ಅಡ್ಡ ಬಂದರೂ ಕೂಡ ಬಾಂಬ್ ಹಾಕಿ ಉಡಾಯಿಸ್ತೀನಿ ಅಂತ ಓಮನ್ಗೆ ಬಹಿರಂಗವಾಗಿಯೇ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನೊಂದು ಕಡೆ ಅಮೆರಿಕ ಹಾಗೂ ಇರಾನ್ ನಡುವಿನ ಈ 60 ದಿನಗಳ ಕದನ ವಿರಾಮ ಏನಿತ್ತು ಅದು ಇವತ್ತಿಗೆ ಎಂಡ್ ಆಗುತ್ತೆ. ಹೀಗಾಗಿ ಮುಂದೆ ಇದು ಯಾವ ರೀತಿ ಸಾಗುತ್ತೆ, ಮತ್ತೆ ಯುದ್ಧ ಶುರುವಾಗುತ್ತಾ ಏನು ಎತ್ತ ನೋಡಬೇಕು. ಜೊತೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಆತಂಕದ ವಾತಾವರಣ ಇದೆ. ಯಾಕಂದ್ರೆ ಹಾರ್ಮುಜ್ ನಮಗೆ ಬೇಕು, ಇನ್ನೇನು ಸದ್ಯದಲ್ಲೇ ಇರಾನ್ ಸೋಲುತ್ತೆ, ಶರಣಾಗುತ್ತೆ, ಅದಾದ್ಮೇಲೆ ಹಾರ್ಮುಜ್ ಜಲಸಂಧಿಯನ್ನ ನಾವು ವಶಪಡಿಸಿಕೊಳ್ತೇವೆ ಅಂತ ಟ್ರಂಪ್ ಅವರು ಕೂಡ ತಿಳಿಸಿದ್ರು. ಹೀಗಾಗಿ ಸದ್ಯ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ಇದೇ ಇವತ್ತಿನ ಜೀ ಕ್ರೀಡಾ ನ್ಯೂಸ್ DNA ಮೊದಲನೇ ಸ್ಟೋರಿ. ಎಸ್, ಇರಾನ್ ಹಾಗೂ ಅಮೆರಿಕ ನಡುವಿನ ಸಂಘರ್ಷ ಈಗಂತೂ ಒಂದು ರೀತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಯಾಕಂದ್ರೆ ಏನು ಈ 60 ದಿನಗಳ ಕದನ ವಿರಾಮ ಇತ್ತು ಅದು ಇವತ್ತಿಗೆ ಎಂಡ್ ಆಗುತ್ತೆ. ಮತ್ತೊಂದು ಕಡೆ ಓಮನ್ ಏನ್ ಮಾಡ್ತಾ ಇದೆ? ರಹಸ್ಯವಾಗಿ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಯಾವ ವಿಚಾರದಲ್ಲಿ? ಈ ಹಾರ್ಮುಜ್ ಜಲಸಂಧಿ ವಿಚಾರವಾಗಿ. ಅಂದ್ರೆ ಹಾರ್ಮುಜ್ ಜಲಸಂಧಿಗೆ ಎಂಟ್ರಿ ಕೊಡುವಂತಹ ಹಡಗುಗಳನ್ನ ಒಂದು ದೇಶ ಮಾನಿಟರ್ ಮಾಡಿದ್ರೆ, ಅದು ಇರಾನ್ ಆಗಿರ್ಬೋದು ಅಥವಾ ಓಮನ್ ಆಗಿರ್ಬೋದು, ಅಲ್ಲಿಂದ ಹೊರಗಡೆ ಹೋಗುವಂತ ಹಡಗುಗಳನ್ನ ಇನ್ನೊಂದು ದೇಶ ಮಾನಿಟರ್ ಮಾಡುತ್ತೆ. ಈ ರೀತಿ ಎಲ್ಲ ಒಪ್ಪಂದಗಳನ್ನ ಅವ್ರು ಮಾಡ್ಕೊಂಡಿದ್ದಾರೆ. ಈ ವಿಚಾರ ಅಮೆರಿಕಾಗೆ ಗೊತ್ತಾಗಿದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅಕ್ಷರಶಃ ಕೆಂಡವಾಗಿದ್ದಾರೆ. ನನ್ನ ದಾರಿಗೆ ಯಾರೇ ಅಡ್ಡ ಬಂದರೂ ಕೂಡ ಅವರನ್ನ ನಾವು ಬಿಡೋದಿಲ್ಲ, ಬಾಂಬ್ ಹಾಕಿ ಉಡಾಯಿಸ್ತೀವಿ ಅಂತ ಓಮನ್ಗೆ ಬಹಿರಂಗವಾಗಿಯೇ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದರ ಜೊತೆಗೆ ಅಮೆರಿಕ ಹಾಗೂ ಇರಾನ್ ನಡುವಿನ ಈ ಒಂದು ಹಗ್ಗ ಜಗ್ಗಾಟದಲ್ಲಿ ಇದೀಗ ಓಮನ್ ಕೂಡ ಸಿಕ್ಕಾಕೊಂಡಿದೆ. ಮತ್ತೊಂದು ವಿಚಾರ ಅಂತ ಅಂದ್ರೆ ಹಾರ್ಮುಜ್ ಜಲಸಂಧಿಯ ಬಗ್ಗೆ. ಇವತ್ತಿಗೇನೋ ಈ 60 ದಿನಗಳ ಸೀಸ್ ಫೈರ್ ಎಂಡ್ ಆಗುತ್ತೆ. ಮುಂದಿನ ನಡೆ ಏನು? ಅಮೆರಿಕಾದ ಮುಂದಿನ ನಡೆ ಏನು? ಹಾಗೆ ಇರಾನ್ನ ಮುಂದಿನ ನಡೆ ಏನು? ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಹಾರ್ಮುಜ್ ಜಲಸಂಧಿ ಮೇಲೆ ಈಗ ಯುದ್ಧದ ಕಾರ್ಮೋಡ ಕವರಿದೆ. ಮತ್ತೆ ಕ್ಲೋಸ್ ಆದ್ರೆ ಅಥವಾ ಮತ್ತೆ ಅಲ್ಲೆಲ್ಲ ಯುದ್ಧ ಆದ್ರೆ, ಅಟ್ಯಾಕ್ಗಳಾದ್ರೆ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ. ನಾವು ಹಿಂದೆ ಕೂಡ ಗಮನಿಸಿದ್ವಿ, ಪೆಟ್ರೋಲ್ ಡೀಸೆಲ್ ಬೆಲೆ ಯಾವ ರೀತಿ ಗಗನಕ್ಕೆ ಏರ್ತು ಅಂತ. ಅದೇ ರೀತಿ ಆಗುತ್ತೆ. ಹೀಗಾಗಿ ಇಡೀ ಜಗತ್ತೇ ಇವತ್ತಿನಿಂದ ಏನಾಗುತ್ತೆ ಅಂತ ಕಾದು ಕುಳಿತಿದೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂತ ಅಂದ್ರೆ ಈ ಟೋಲ್ ವಿಚಾರ. ಟೋಲ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಇರಾನ್ ಹಾಗೂ ಓಮನ್ ಸೇರ್ಕೊಂಡು ಪ್ಲಾನ್ ಮಾಡ್ತಾ ಇದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಯಾವೆಲ್ಲ ಹಡಗುಗಳು ಪಾಸ್ ಆಗುತ್ತೆ ಅದಕ್ಕೆ ಟೋಲ್ ಕಟ್ಟಬೇಕು. ತಮ್ಮ ಮಿತ್ರ ರಾಷ್ಟ್ರಗಳಿಗೆ ಒಂದು ರೂಲ್ಸ್ ಇರುತ್ತೆ, ಹಾಗೆ ಶತ್ರು ರಾಷ್ಟ್ರಗಳಿಗೆ ಒಂದು ರೂಲ್ಸ್ನ ಮಾಡಿಕೊಂಡು ಓಮನ್ ಇರಾನ್ ಜೊತೆ ಸೇರ್ಕೊಂಡು ಈ ಟೋಲ್ ಅಸ್ತ್ರವನ್ನ ಮುಂದೆ ಇಡೋದಕ್ಕೆ ಹೊರಟಿದೆ. ಹೀಗಾಗಿ ಇಷ್ಟೆಲ್ಲ ವಿಚಾರಗಳು ಸದ್ಯ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇದೆ. ಹಾರ್ಮುಜ್ ನಮ್ದೇನೆ, ಸದ್ಯದಲ್ಲೇ ಇರಾನ್ ಸೋತು ಸುಣ್ಣ ಆಗುತ್ತೆ. ಸೋತಿದ ತಕ್ಷಣ ಆ ಹಾರ್ಮುಜ್ ಜಲಸಂಧಿಯನ್ನ ನಾವು ಅಮೆರಿಕಾದ ಭೂ ಪ್ರದೇಶಕ್ಕೆ ಸೇರಿಸ್ಕೊಳ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಈ ಹಿಂದೆ ತಿಳಿಸಿದ್ರು. ಅದನ್ನು ನಾವು DNA ನಲ್ಲಿ ವಿಸ್ತೃತವಾಗಿ ವರದಿಯನ್ನ ಮಾಡಿದ್ವಿ. ಅದಾದ್ಮೇಲೆ ಇರಾನ್ ಕೂಡ ರಿಯಾಕ್ಟ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಟ್ವೀಟ್ ಮಾಡೋದಾಗ್ಲಿ ಅಥವಾ ಭಾಷಣ ಮಾಡೋದ್ರಿಂದ ಹಾರ್ಮುಜ್ ಜಲಸಂಧಿ ಒಂದು ಸಮುದ್ರದ ಭಾಗವನ್ನೇ ಒಂದು ರಾಷ್ಟ್ರಕ್ಕೆ ಸೇರಿಸಿಕೊಳ್ಳೋದು ಅಥವಾ ಭೂ ಪ್ರದೇಶಕ್ಕೆ ಸೇರಿಸಿಕೊಳ್ಳೋದು ಸಾಧ್ಯ ಇಲ್ಲ. ಈ ರೀತಿ ಗೊಡ್ಡು ಬೆದರಿಕೆಗೆ ನಾವು ಬಗ್ಗೋದಿಲ್ಲ ಅಂತಲೂ ಕೂಡ ಇರಾನ್ ಕೌಂಟರ್ ಆಗಿ ರಿಪ್ಲೈ ಮಾಡಿದೆ. ಹೀಗಾಗಿ ಹಾರ್ಮುಜ್ ಜಲಸಂಧಿಯ ವಿಚಾರವಾಗಿ ಏನೆಲ್ಲ ಮುಂದೆ ಅಪ್ಡೇಟ್ಸ್ ಆಗುತ್ತೆ, ಇವತ್ತಿನಿಂದ ಏನೆಲ್ಲ ಆಗುತ್ತೆ, ಯಾಕಂದ್ರೆ ಇಲ್ಲಿವರೆಗೂ ನಡೆದಿದ್ದು ಒಂದು ಲೆಕ್ಕ ಆದ್ರೆ ಇನ್ನು ಮುಂದೆ ನಡೆಯೋದು ಮತ್ತೊಂದು ಲೆಕ್ಕ. ಹೀಗಾಗಿ ಯಾವ ರೀತಿ ಯುದ್ಧ ಸಾಗುತ್ತೆ ಅಂತ ಇಡೀ ಜಗತ್ತೇ ಎದುರು ನೋಡ್ತಾ ಇದೆ. ಸೊ ಮೊದಲನೇದಾಗಿ ಮೂಗು ತೋರಿಸಿದ್ರೆ ಓಮನ್ ಮೇಲೆ ಬಾಂಬ್ ಹಾಕ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಓಮನ್ ದೇಶಕ್ಕೆ ಬಹಿರಂಗವಾಗಿ ಬಾಂಬ್ ದಾಳಿಯ ಬೆದರಿಕೆಯನ್ನ ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್. ಹಾಗೆ ಇರಾನ್ ಜೊತೆ ಸೇರಿ ಹಾರ್ಮುಜ್ ಜಲಸಂಧಿಯನ್ನ ತೆರೆಯೋದಕ್ಕೆ ಟ್ರೈ ಮಾಡಿದ್ರೆ ಅಥವಾ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ನಾವು ಸುಮ್ಮನಿರಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಇರಾನ್ ವಿರುದ್ಧದ ಈ ಒಂದು ಹೋರಾಟದಲ್ಲಿ ಹಾಗೂ ಈ ಹಾರ್ಮುಜ್ ಜಲಸಂಧಿ ನಮ್ಮ ಕಂಟ್ರೋಲ್ನಲ್ಲಿದೆ ಅಥವಾ ಈ ಆಧಿಪತ್ಯದ ವಿಚಾರದಲ್ಲಿ ಅಮೆರಿಕಾಗೆ
ಅಡ್ಡ ಬರುವಂತಹ ರಾಷ್ಟ್ರಗಳಿಗೆ ಟ್ರಂಪ್ ಒಂದು ನೇರ ಬೆದರಿಕೆಯನ್ನ ಹಾಕಿದ್ದಾರೆ. ಇರಾನ್ ಜೊತೆ ಸೇರಿ ರಹಸ್ಯ ಮಾತುಕತೆಯನ್ನು ನಡೆಸಿ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡೋದಕ್ಕೆ ಏನಾದರೂ ಟ್ರೈ ಮಾಡಿದ್ರೆ, ಅಥವಾ ಓಮನ್ ದೇಶ ಟ್ರೈ ಮಾಡ್ತಾ ಇದೆ. ಈ ದೇಶದ ನಡೆಯಿಂದ ಶ್ವೇತಭವನ ಕೆಂಡಾಮಂಡಲವಾಗಿದೆ. ಹಾಗೆ ಈ ಕುರಿತು ಒಂದು ಇಂಟರ್ವ್ಯೂನಲ್ಲಿ ತಮ್ಮ ಆಕ್ರೋಶವನ್ನ ಟ್ರಂಪ್ ಅವರು ಹೊರಹಾಕಿದ್ದಾರೆ. ನಮ್ಮ ದಾರಿಗೆ ಬಂದ್ರೆ ಅಥವಾ ನಮ್ಮ ದಾರಿಗೆ ಅಡ್ಡ ಬಂದ್ರೆ, ಮೂಗ್ ತೋರಿಸಿದ್ರೆ ಓಮನ್ ಮೇಲೆ ಬಾಂಬ್ ಹಾಕಿ ಓಮನ್ನ ಕಂಪ್ಲೀಟ್ ಆಗಿ ಹೊಡೆದು ಉರುಳಿಸ್ತೇವೆ. ನನಗೆ ಯುದ್ಧವನ್ನ ಮುಗಿಸೋದಕ್ಕೆ ಯಾವುದೇ ಆತರ ಇಲ್ಲ, ಅದನ್ನ ನನ್ನದೇ ಶೈಲಿಯಲ್ಲಿ ನಾನು ಮುಗಿಸ್ತೇನೆ ಅಂತಲೂ ಕೂಡ ಒಂದು ಭೀಕರ ಎಚ್ಚರಿಕೆಯನ್ನು ನೀಡೋ ಮೂಲಕ ಜಾಗತಿಕ ಮಟ್ಟದಲ್ಲಿ ಭಾರಿ ಸಂಚಲನವನ್ನ ಟ್ರಂಪ್ ಅವರ ಈ ಹೇಳಿಕೆ ಏನಿದೆ ಇದು ಮೂಡಿಸ್ತಾ ಇದೆ. ಸೋಮವಾರ ಫ್ಯಾಕ್ಸ್ ನ್ಯೂಸ್ ವಾಹಿನಿಗೆ ಒಂದು ವಿಶೇಷ ಇಂಟರ್ವ್ಯೂ ಕೊಡ್ತಾರೆ ಟ್ರಂಪ್ ಅವರು. ಅಮೆರಿಕ ಹಾಗೂ ಇರಾನ್ ನಡುವಿನ 60 ದಿನಗಳ ಕದನ ವಿರಾಮದ ಗಡುವು ಮುಕ್ತಾಯಗೊಳ್ತಾ ಇದೆ. ಈ ಬೆನ್ನಲ್ಲೇ ಒಂದು ಅತ್ಯಂತ ಕಟು ಹಾಗೂ ಆಕ್ರಮಣಕಾರಿ ಹೇಳಿಕೆಯನ್ನು ಅವರು ನೀಡಿದ್ದಾರೆ. ಜಾಗತಿಕ ಇಂಧನ ಸಾಗಣೆಯ ಪ್ರಮುಖ ಮಾರ್ಗವಾಗಿರುವಂತಹ ಈ ಹಾರ್ಮುಜ್ ಜಲಸಂಧಿ ವಿಚಾರದಲ್ಲಿ ಅಮೆರಿಕ ಯಾವತ್ತಿದ್ರೂ ತನ್ನ ಸೇನಾ ಪ್ರಾಬಲ್ಯವನ್ನು ಬಿಟ್ಟು ಕೊಡೋದಿಲ್ಲ, ಯಾವತ್ತಿದ್ರೂ ಕೂಡ ನಾವು ಶರಣಾಗೋದಿಲ್ಲ, ನಮ್ಮ ಹಠವನ್ನು ನಾವು ಬಿಡೋದಿಲ್ಲ ಅಂತ ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಇತ್ತೀಚಿನ ವಾರಗಳಲ್ಲಿ ಇರಾನ್ ರಾಜತಾಂತ್ರಿಕರು ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗು ಸಂಚಾರವನ್ನು ನಿರ್ವಹಿಸುವ ತಾತ್ಕಾಲಿಕ ವ್ಯವಸ್ಥೆ ಹಾಗೆ ಒಪ್ಪಂದಕ್ಕಾಗಿ ಓಮನ್ ಅಧಿಕಾರಿಗಳೊಂದಿಗೆ ಒಂದು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದ ಪ್ರಮುಖ ಕೇಂದ್ರ ಬಿಂದು ಆಗಿರೋದು ಈಗ ಸದ್ಯ ಜಲಸಂಧಿ. ಈ ಜಲಸಂಧಿಯ ನಿಯಂತ್ರಣದ ಕುರಿತು ಇರಾನ್ ಹಾಗೂ ಒಮಾನ್ ನಡುವೆ ಒಂದು ರಹಸ್ಯ ಮಾತುಕತೆ ನಡೀತಾ ಇದೆ. ಇದ್ರ ಬಗ್ಗೆಯೂ ಕೂಡ ಟ್ರಂಪ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಒಂದ್ ವೇಳೆ ಏನಾದರೂ ಇದು ನಿಜ ಆಗಿದ್ರೆ, ಓಮನ್ ಏನಾದರೂ ನಮ್ಮ ಹಾದಿಗೆ ಅಡ್ಡ ಬಂದ್ರೆ ಅವರ ಮೇಲೆ ನಾವು ಭೀಕರವಾಗಿ ಬಾಂಬ್ ದಾಳಿ ನಡೆಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಇದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಈ ಕದನ ವಿರಾಮ ಅಂತ ಬಂದ್ರೆ ಒಂದು 60 ದಿನಗಳ ಕದನ ವಿರಾಮ ಇತ್ತು. ಅಂದ್ರೆ 2 ತಿಂಗಳುಗಳ ಕಾಲ ಇರಾನ್ ಹಾಗೂ ಅಮೆರಿಕ ನಡುವೆ. ಆದ್ರೆ ಆ ಗಡುವು ಏನಿತ್ತು, ಆ ಡೆಡ್ಲೈನ್ ಏನಿತ್ತು, ಅದು ಇವತ್ತಿಗೆ ಕಂಪ್ಲೀಟ್ ಆಗ್ತಾ ಇದೆ, ಎಂಡ್ ಆಗ್ತಾ ಇದೆ. ಹಾಗಾದ್ರೆ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅಮೆರಿಕದ್ದು ನೋಡ್ತಾ ಹೋಗೋಣ. 60 ದಿನಗಳ ಗಡುವು ಫಿನಿಶ್, ಈಗ ಇನ್ನು ಮುಂದೆ ಯುದ್ಧ ಫಿಕ್ಸ್ ಹಾಗಾದ್ರೆ ಅನ್ನೋದು ಸದ್ಯದ ಪ್ರಶ್ನೆ. ಇವತ್ತಿಗೆ ಅಂತ್ಯವಾಗುತ್ತೆ ಅಮೆರಿಕ ಹಾಗೂ ಇರಾನ್ ನಡುವಿನ 60 ದಿನಗಳ ತಾತ್ಕಾಲಿಕ ಕದನ ವಿರಾಮ. ಹಾರ್ಮುಜ್ ಜಲಸಂಧಿಯ ವಿಚಾರವಾಗಿ ಏನ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಇಡೀ ಜಗತ್ತೇ ಕಾದು ನೋಡ್ತಾ ಇದೆ. ಅಮೆರಿಕ ಹಾಗೂ ಇರಾನ್ ನಡುವೆ 60 ದಿನಗಳ ಸೀಸ್ ಫೈರ್ ಒಪ್ಪಂದ ಎಂಡ್ ಆಗಿದೆ. ಹೀಗಾಗಿ ಈ ಅವಧಿಯನ್ನು ಎಕ್ಸ್ಟೆಂಡ್ ಮಾಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರಾಕರಿಸಿದ್ದಾರೆ. ಇರಾನ್ ಈಗ ಬೇರೆ ಆಪ್ಷನ್ನೇ ಇಲ್ಲ ಇರಾನ್ ಕೈಲಿ. ಬಿಳಿ ಬಾವುಟವನ್ನು ಹಾರಿಸಿ, ಅಂದರೆ ಪೀಸ್ನ ಸಂಕೇತ, ಶಾಂತಿಯ ಸಂಕೇತ, ಬಿಳಿ ಬಾವುಟವನ್ನು ಹಾರಿಸಿ ಸಂಪೂರ್ಣವಾಗಿ ಶರಣಾಗಬೇಕು ಅಂತ ಟ್ರಂಪ್ ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ಹಾಗೆ ಮತ್ತೊಂದು ಕಡೆ ಈ ಬಂದರುಗಳ ಮೇಲಿನ ದಿಗ್ಬಂಧನ, ನೌಕಾ ದಿಗ್ಬಂಧನ ಏನು ಅಮೆರಿಕ ಮಾಡ್ಕೊಂಡಿದೆ, ಅದನ್ನ ಕ್ಲಿಯರ್ ಮಾಡಲಿಲ್ಲ ಅಂತ ಅಂದರೆ, ತೆರವುಗೊಳಿಸದಿದ್ರೆ ಸಂಘರ್ಷ ಅನಿವಾರ್ಯ ಅಂತ ಇರಾನ್ ಕೂಡ ಎಚ್ಚರಿಕೆಯನ್ನು ನೀಡ್ತಿದೆ. ಹೀಗಾಗಿ ಇದರ ಜೊತೆಗೆ ಮತ್ತೊಂದೇನೆಂದರೆ, ಇವತ್ತಿಗೆ ನಾನು ಹೇಳಿದಾಗೆ ಕದನ ವಿರಾಮ ಎಂಡ್ ಆಯಿತು. ಎಂಡ್ ಆಗ್ತಾ ಇದ್ದಾಗಲೇ ಒಂದು ಡೆವಲಪ್ಮೆಂಟ್ ಕೂಡ ಆಗಿದೆ. ಈ ಒಪ್ಪಂದ ಮುಕ್ತಾಯವಾಗ್ತಾ ಇದ್ದಂತೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗಿನ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ. ಸಿಬ್ಬಂದಿ ಕೂಡ ಗಾಯಗೊಂಡಿದ್ದಾರೆ. ಹೀಗಾಗಿ ಜಗತ್ತಿನಲ್ಲಿ ಮತ್ತೊಂದು ಭೀಕರ ಯುದ್ಧದ ಭೀತಿ ಆವರಿಸ್ತಾ ಇದೆ. ಯಾಕಂದರೆ ಮುಗಿಯತ್ತೆ, ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡೋ ಅಷ್ಟರೊಳಗೇನೆ ಹಡಗಿನ ಮೇಲೆ ಭೀಕರ ದಾಳಿಯಾಗಿದೆ. ಇರಾನ್ ತಕ್ಷಣವೇ ಶರಣಾಗತಿಯ ಒಂದು ಬಿಳಿ ಧ್ವಜವನ್ನು ಹಾರಿಸಬೇಕು ಅಂತ ಟ್ರಂಪ್ ಹೇಳಿದ್ದಾರೆ. ಅವರು ಉತ್ತಮ ಪೋಕರ್ ಆಟಗಾರರಾಗಿರಬಹುದು, ಆದರೆ ಪ್ರಸ್ತುತ ಯುದ್ಧದಲ್ಲಿ ದಿನೇ ದಿನೇ ತೀವ್ರವಾಗಿ ವೀಕ್ ಆಗ್ತಾ ಇದ್ದಾರೆ. ನನಗೆ ಯಾವುದೇ ಆತರ ಇಲ್ಲ, ಅಥವಾ ಇಷ್ಟು ಸಮಯದೊಳಗೆ ಮುಗಿಸ್ಬೇಕು ಯುದ್ಧನ ಅಂತ ಏನು ನನಗೆ ಡೆಡ್ಲೈನ್ ಇಲ್ಲ. ಹಾಗೆ ಮುಂಬರುವಂತಹ ಮಧ್ಯಂತರ ಚುನಾವಣೆಗಳು ನನ್ನ ಯಾವುದೇ ಕಠಿಣ ನಿರ್ಧಾರಗಳ ಮೇಲೆ ಪ್ರಭಾವ ಬೀರೋದಿಲ್ಲ ಅಂತಲೂ ಕೂಡ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಂದರೆ ಎಷ್ಟು ಕಾನ್ಫಿಡೆಂಟ್ ಆಗಿ ಟ್ರಂಪ್ ಅವರು ಎಲೆಕ್ಷನ್ ವಿಚಾರವಾಗಿಯೂ ಕೂಡ ಇಲ್ಲಿ ಹೇಳಿದ್ದಾರೆ. ನಾನು ಯುದ್ಧದ ವಿಚಾರವಾಗಿ ನಾನು ಏನೇ ಮಾಡಿದ್ರೂ ಕೂಡ ಅದು ಎಲೆಕ್ಷನ್ ರಿಸಲ್ಟ್ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತ ಅವರು ತಿಳಿಸಿದ್ದಾರೆ. ಮತ್ತೊಂದು ಕಡೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಈ ಓಮನ್ ಹಾಗೆ ಇರಾನ್ ರಹಸ್ಯವಾಗಿ ಒಂದು ಅಮೆರಿಕಾಗೆ ಚೆಕ್ಮೇಟ್ ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ. ಯಾವ ರೀತಿ ಅಂತ ಅಂದರೆ, ಹಾರ್ಮುಜ್ನಲ್ಲಿ ಇರಾನ್ ಹಾಗೂ ಓಮನ್ ಒಂದು ರೀತಿ ಟ್ಯಾಕ್ಸ್ ಗೇಮನ್ನು ಆಡೋದಕ್ಕೆ ಹೊರಟಿದೆ. ಈ ಹಿಂದೆ ಇರಾನ್ ಈ ರೀತಿ ಶುಲ್ಕವನ್ನ ಕಟ್ಟಿಸ್ಕೊಳ್ಬೇಕು ಅಂತೆಲ್ಲ ವಿಚಾರವನ್ನ ಮುನ್ನೆಲೆಗೆ ತಂದಿತ್ತು. ಈಗ ಇರಾನ್ಗೆ ಓಮನ್ ಕೂಡ ಕೈ ಜೋಡಿಸಿದೆ. ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಹಾರ್ಮುಜ್ನಲ್ಲಿ ಇರಾನ್ ಹಾಗೂ ಓಮನ್ ಟ್ಯಾಕ್ಸ್ ಗೇಮ್ ಇದು.
ಹಾರ್ಮುಜ್ ಜಲಸಂಧಿಯಲ್ಲಿ ಯಾವೆಲ್ಲ ಕಮರ್ಷಿಯಲ್ ಶಿಪ್ಗಳು ಓಡಾಟವನ್ನು ಮಾಡುತ್ತವೆ, ಅವುಗಳಿಂದ ತೆರಿಗೆಯನ್ನ ಕಲೆಕ್ಟ್ ಮಾಡೋದಕ್ಕೆ ಈ ಒಂದು ಇರಾನ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಯಾವ ರೀತಿ ಜಲಸಂಧಿಯ ಸುರಕ್ಷತೆಗಾಗಿ ಓಮನ್ ಜೊತೆ ಇರಾನ್ ಹೊಸ ಒಪ್ಪಂದದ ಮಾತುಕತೆಯನ್ನ ಆಡಿದೆ ಎನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಹಾಗೆ ನಮ್ಮ ಜಾಗದಲ್ಲಿ ಹಡಗು ಓಡಾಡಬೇಕು ಅಂತ ಅಂದ್ರೆ ನೀವು ಹಣವನ್ನ ಕಟ್ಟಲೇಬೇಕು ಅಂತ ಇರಾನ್ ಸಂಸದ ಹಸನ್ ಕಶ್ಗಾವಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಅವ್ರು ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಅಮೆರಿಕ ಹೊರಗಡೆ ಅಂದರೆ ಮೀಡಿಯಾ ಮುಂದೆ ಅಥವಾ ಸುದ್ದಿಗೋಷ್ಠಿಯಲ್ಲಿ ಅಥವಾ ಜಗತ್ತಿನ ಮುಂದೆ ಬೆದರಿಕೆ ಹಾಕ್ತಾ ಇದೆ, ಬಟ್ ಒಳಗೊಳಗೆ ಶರಣಾಗತಿಯನ್ನ ಅಥವಾ ಶರಣಾಗೋದಕ್ಕೆ ಬಯಸ್ತಾ ಇದೆ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಜಾಗತಿಕ ತೈಲ ಮಾರುಕಟ್ಟೆಯ ಮೇಲೆ ಇರಾನ್ ಕಂಪ್ಲೀಟ್ ಆಗಿ ನಿಯಂತ್ರಣವನ್ನು ಸಾಧಿಸುವಂತಹ ತಂತ್ರವನ್ನು ಮಾಡ್ತಾ ಇದೆ. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಬಾಂಬು ಅದು ಇದು ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಓಮನ್ಗೆ, ಬಟ್ ಅಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಹಾರ್ಮುಜ್ ಜಲಸಂಧಿಯಲ್ಲಿ ಅಂತ ಇರಾನ್ ಹಾಗೂ ಓಮನ್ ಕೂಡ ಡಿಸೈಡ್ ಮಾಡಿದೆ. ಇರಾನ್ ಸಂಸದ ಹಸನ್ ಕಶ್ಗಾವಿ ಅಮೆರಿಕ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ರು ಕೂಡ ಆಂತರಿಕವಾಗಿ ನಮ್ಮ ಜೊತೆಗೆ ಒಪ್ಪಂದಕ್ಕೆ ಮುಂದಾಗಿದೆ ಅಂತಲೂ ಕೂಡ ಅವರು ತಿಳಿಸಿದ್ದಾರೆ. ಹೊರಗಿನ ಜಗತ್ತಿಗೆ ಯಾವ ರೀತಿ ಪೋಟ್ರೆ ಮಾಡ್ತಾ ಇದೆ ಅಮೆರಿಕ, ತಾನು ಯಾರಿಗೂ ಕೂಡ ಅಂಜಲ್ಲ ಅಂತ ಟ್ರಂಪ್ ಅವರು ತೋರಿಸ್ಕೊಳ್ತಾ ಇದ್ದಾರೆ. ಆದರೆ ಒಳಗೊಳಗೆ ನಮ್ಮೊಂದಿಗೆ ಒಪ್ಪಂದಕ್ಕೆ ಬಂದಿದ್ದಾರೆ ಅಂತಲೂ ಕೂಡ ಅವರು ತಿಳಿಸಿದ್ದಾರೆ. ಹಾಗೆ ಸದ್ಯ ಹಾರ್ಮುಜ್ ಜಲಸಂಧಿ ಮುಚ್ಚಿದೆ, ಒಂದ್ ವೇಳೆ ಅದು ತೆರೆದ್ರೆ ಅಲ್ಲಿ ಸಂಚರಿಸುವ ಹಡಗುಗಳ ಮೇಲೆ ನಾವು ತೆರಿಗೆಯನ್ನ ಟ್ಯಾಕ್ಸ್ ಅನ್ನು ವಿಧಿಸ್ತೇವೆ. ಇದನ್ನ ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಹಾಗೆ ಇದಕ್ಕೆ ಒಪ್ಪಿಕೊಳ್ಳದೆ ಹೋದ್ರೆ ಯಾವುದೇ ಒಪ್ಪಂದ ಸಾಧ್ಯವಿಲ್ಲ ಅಂತ ಹಸನ್ ಕಶ್ಗಾವಿ ಈ ವಿಚಾರವನ್ನು ಕೂಡ ಅವರು ತಿಳಿಸಿದ್ದಾರೆ. ವಿಶ್ವದ ಅತ್ಯಂತ ಪ್ರಮುಖ ತೈಲ ಸಾರಿಗೆ ಮಾರ್ಗವಾಗಿರುವಂತಹ ಹಾರ್ಮುಜ್ ಜಲಸಂಧಿಯ ಸುರಕ್ಷತೆಯನ್ನು ಕಾಪಾಡೋದಕ್ಕೆ ಎರಡೂ ಕರಾವಳಿ ರಾಷ್ಟ್ರಗಳು ಜಂಟಿ ಯೋಜನೆಯೊಂದನ್ನು ರೂಪಿಸ್ತಾ ಇವೆ. ಜಲಸಂಧಿಯೊಳಗೆ ಯಾವೆಲ್ಲ ಕಮರ್ಷಿಯಲ್ ಶಿಪ್ಗಳು ಬರುತ್ತೆ ಅದರ ಮೇಲೆ ಇರಾನ್ ಮೇಲ್ವಿಚಾರಣೆಯನ್ನು ಮಾಡುತ್ತೆ. ಅದೇ ರೀತಿ ಜಲಸಂಧಿಯಿಂದ ಹೊರಗಡೆ ಯಾವೆಲ್ಲ ಶಿಪ್ಗಳು ಹೋಗುತ್ತೆ ಆ ಹಡಗುಗಳನ್ನು ಓಮನ್ ಕೂಡ ನಿರ್ವಹಿಸುತ್ತೆ. ಈ ರೀತಿ ಅವರು ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಕೊನೆಯದಾಗಿ ಮತ್ತೊಂದು ಕಡೆ ಈಗ ಒಂದು ಇರಾನ್, ಅಮೆರಿಕ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವಂಥ ಯುದ್ಧ, ಮತ್ತೊಂದು ಕಡೆ ಈ ಇಸ್ರೇಲ್ ಹಾಗೂ ಹಮಾಸ್ ಕದನ ಏನು ನಡೀತಾ ಇದೆ, ಗಾಜಾ ವಿಚಾರಕ್ಕೆ ಅಥವಾ ಗಾಜಾ ಯುದ್ಧ ಏನು ನಡೀತಾ ಇದೆ, ಈ ಕದನಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಯಾವ ರೀತಿ ಇದರಿಂದ ಇರಾನ್ಗೆ ನಷ್ಟ ಆಗುತ್ತೆ, ಹಾಗೆ ಚೀನಾ ಏನು ಈ ಒಂದು ಯುದ್ಧದ ಲಾಭವನ್ನು ಪಡೀತಾ ಇದೆ, ಚೀನಾ ಅಥವಾ ರಷ್ಯಾ ಆಗಿರ್ಬೋದು, ಅದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಿದೆ. ಇಸ್ರೇಲ್ ಹಾಗೂ ಹಮಾಸ್ ಕದನಕ್ಕೆ ಬ್ರೇಕ್ ಬೀಳುತ್ತಾ ನೋಡಬೇಕು. ಟ್ರಂಪ್ ಅಳಿಯ ಜರೆಡ್ ಕುಶ್ನರ್ ಈಗ ಮಧ್ಯಪ್ರಾಚ್ಯದ ಸಂಧಾನಕಾರನಾಗಿ ವರ್ತಿಸ್ತಾ ಇದ್ದಾರೆ. ಅವರ ಪಾರ್ಟಿಗ ಸಂಧಾನಕಾರನ ಪಾತ್ರ ಈಗ ಅವ್ರದ್ದು. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡದ ನಡುವೆಯೇ ಟ್ರಂಪ್ ಅವರ ಅಳಿಯ ಜರೆಡ್ ಕುಶ್ನರ್ ಶಾಂತಿ ಸಂಧಾನಕಾರನಾಗಿ ರಂಗಕ್ಕೆ ಇಳಿದಿದ್ದಾರೆ. ಜೆರುಸಲೇಂನಲ್ಲಿ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಹಾಗೂ ಈಜಿಪ್ಟ್ನಲ್ಲಿ ಹಮಾಸ್ ಮುಖ್ಯಸ್ಥರ ಜೊತೆಗೆ ಒಂದು ಸುದೀರ್ಘ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಗಾಜಾದಲ್ಲಿ ಕದನ ವಿರಾಮವನ್ನು ತಂದು ಇರಾನ್ ಮೇಲೆ ಒತ್ತಡ ಹೇರೋದು ಮತ್ತು ರಷ್ಯಾ ಚೀನಾ ಈ ಒಂದು ಬಿಕ್ಕಟ್ಟಿನ ಲಾಭವನ್ನ ಪಡೆಯೋದನ್ನ ತಡೆಯೋದು ಅಮೆರಿಕಾದ ಅತಿ ದೊಡ್ಡ ಪ್ಲಾನ್ ಆಗಿದೆ. ಅಮೆರಿಕಾದ ಈ ಪ್ರಸ್ತಾವನೆಗೆ ಹಮಾಸ್ ಒಪ್ಪುವಂತ ಸೂಚನೆ ಸಿಕ್ಕಿದ್ರೂ ಕೂಡ ಹಮಾಸ್ ಸಂಪೂರ್ಣವಾಗಿ ನಿಶಸ್ತ್ರೀಕರಣಗೊಳ್ಳದ ಹೊರತು ಯುದ್ಧ ನಿಲ್ಲಿಸೋದಿಲ್ಲ ಅಂತ ಇಸ್ರೇಲ್ ಕೂಡ ಪಟ್ಟು ಹಿಡಿದಿದೆ. ಹೀಗಾಗಿ ಇದು ಶಾಂತಿ ಯತ್ನವನ್ನು ಮತ್ತಷ್ಟು ಜಟಿಲಗೊಳಿಸ್ತಾ ಇದೆ. ಹಾಗಾದ್ರೆ ನಾನು ಆಗ್ಲೇ ಹೇಳ್ದಾಗೆ ಅಕಸ್ಮಾತ್ ಗಾಜಾದಲ್ಲಿ ಕದನ ವಿರಾಮ ಬಂದ್ರೆ ಇಸ್ರೇಲ್ ಮೇಲೆ ಯಾಕೆ ಒತ್ತಡ ಹೇರ್ದಂಗಾಗುತ್ತೆ ಅಂತ ನೋಡ್ತಾ ಹೋಗೋಣ ಕ್ವಿಕ್ ಆಗಿ. ಹಮಾಸ್, ಹಿಜ್ಬುಲ್ಲಾ ಹಾಗೂ ಹೌತಿಗಳಂತಹ ಒಂದು ಪ್ರಾಕ್ಸಿ ಗುಂಪುಗಳ ಮೂಲಕ ಇರಾನ್ ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಪ್ರಾದೇಶಿಕ ಯುದ್ಧವನ್ನ ನಡೆಸ್ತಾ ಇದೆ. ಅಕಸ್ಮಾತ್ ಏನಾದ್ರೂ ಗಾಜಾದಲ್ಲಿ ಕದನ ವಿರಾಮ ಬಂದ್ರೆ ಇರಾನ್ ಮತ್ತು ಅದರ ಬೆಂಬಲಿತ ಗುಂಪುಗಳಿಗೆ ಇಸ್ರೇಲ್ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಇರುವಂತಹ ಒಂದು ಪ್ರಮುಖ ನೆಪ ರೀಸನ್ನೇ ಇಲ್ದಂತಾಗುತ್ತೆ. ಹಾಗೆ ಗಾಜಾದಲ್ಲಿ ಯುದ್ಧ ನಿಂತ ತಕ್ಷಣ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂದ್ರೆ IRGC ಅಂತ ನಾವೇನು ಕರಿತೀವಿ, ಪ್ರಾದೇಶಿಕವಾಗಿ ರಾಜತಾಂತ್ರಿಕವಾಗಿ ಅದು ಒಂಟಿಯಾಗುತ್ತೆ. ಹೀಗಾಗಿ ಅದರ ಆಕ್ರಮಣಕಾರಿ ನೀತಿಗಳ ಮೇಲೆ ಜಾಗತಿಕ ಒತ್ತಡ ಹೆಚ್ಚಾಗುತ್ತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಿಶೇಷ ಪ್ರತಿನಿಧಿ ಹಾಗೆ ಅವರ ಅಳಿಯ ಜಾರೆಡ್ ಕುಶ್ನರ್ ಅವರು ಹಮಾಸ್ ನಾಯಕರು ಹಾಗೂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೊತೆ ಸರಣಿ ಮಾತುಕತೆಗಳನ್ನ ಡಿಸ್ಕಷನ್ ನಡೆಸ್ತಾನೆ ಇದ್ದಾರೆ. ಪ್ರಸ್ತಾವಿತ ಶಾಂತಿ ಯೋಜನೆಯ ಪ್ರಕಾರ ಗಾಜಾದಲ್ಲಿ ಸಂಪೂರ್ಣ ಕದನ ವಿರಾಮದೊಂದಿಗೆ ಹಮಾಸ್ ಸೇರಿದಂತೆ ಇತರ ಸಶಸ್ತ್ರ ಗುಂಪುಗಳನ್ನ ವೆಪನ್ಸ್ಗಳು ಇಲ್ಲದಂತೆ ಹಾಗೆ ಸುರಂಗಗಳನ್ನ ಧ್ವಂಸಗೊಳಿಸೋದು ಇಲ್ಲಿನ ಪ್ರಮುಖ ಷರತ್ತಾಗಿದೆ. ಒಟ್ಟಾರೆ ನಾವು ನೋಡೋದಾದ್ರೆ ಮಧ್ಯಪ್ರಾಚ್ಯ ಈಗ ಅಕ್ಷರಶಃ ಅಗ್ನಿಕುಂಡವಾಗಿದೆ.
ಒಂದ್ ಕಡೆ ಟ್ರಂಪ್ ಅವರು ಓಮನ್ ಮೇಲೆ ಬಾಂಬ್ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ, ಮತ್ತೊಂದ್ ಕಡೆ ಯಾವುದೇ ಕಾರಣಕ್ಕೂ ನಾವು ಬಗ್ಗೋದಿಲ್ಲ ಅಂತ ಇರಾನ್ ಕೂಡ ಹೇಳ್ತಾ ಇದೆ. ಟ್ಯಾಕ್ಸ್ ಎಲ್ಲ ಹಾಕೋದಕ್ಕೆ ಹೊರಟಿದೆ. ಇದರ ಜೊತೆಗೆ ಇವತ್ತಿಗೆ 60 ದಿನಗಳ ಸೀಸ್ ಫೈರ್ ಕೂಡ ಕಂಪ್ಲೀಟ್ ಆಗುತ್ತೆ. ಆಲ್ರೆಡಿ ದಾಳಿ ಶುರುವಾಗಿದೆ. ಹೀಗಾಗಿ ಏನು ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕು. ಈಗ ಜೀ ಕನ್ನಡ ನ್ಯೂಸ್ DNA 2ನೇ ಸ್ಟೋರಿಯತ್ತ ಗಮನ ಹರಿಸೋಣ. ಇಲ್ಲಿ ನಾವು ಮಾತಾಡಬೇಕಾಗಿರೋದು ಈಗ ಭಾರತ ಅಂತ ಅಂದರೆ ಇಲ್ಲಿ ಯಾವ ರೀತಿ ಎಲೆಕ್ಷನ್ ನಡೆಯುತ್ತೆ ಎಲ್ರಿಗೂ ಕೂಡ ಗೊತ್ತು. ಅಂದರೆ ಎಲೆಕ್ಷನ್ ಪ್ರಾಸೆಸ್ ಬಗ್ಗೆ ಬೇಡ, ಬಟ್ ನಾವು ಹೆಂಗೆ ಹೋಗಿ ವೋಟ್ ಹಾಕ್ತೀವಿ ಅಂದರೆ ನಮ್ಮ ಹತ್ರ ಒಂದು ವೋಟರ್ ID ಕಾರ್ಡ್ ಇರುತ್ತೆ, ಅದರಲ್ಲಿ ನಮ್ಮ ಫೋಟೋ ಇರುತ್ತೆ, ಅದನ್ನು ತೊಗೊಂಡು ಹೋಗಿ ನಾವು ವೋಟ್ ಹಾಕ್ಕೊಂಡು ಬರ್ತೀವಿ. ಅದೆಲ್ರಿಗೂ ಕೂಡ ಗೊತ್ತು. ಆದರೆ ಇಲ್ಲಿ ನೋಡಿದ್ರೆ ವಿಶ್ವದ ದೊಡ್ಡಣ್ಣ ಅಂತ ಅಮೆರಿಕ ಕರೆಸ್ಕೊಳ್ಳುತ್ತೆ. ಅದರ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದತ್ತ ತಿರುಗಿ ನೋಡ್ತಿದ್ದಾರೆ. ಕೇವಲ ತಿರುಗಿ ನೋಡಿದ ಮಾತ್ರ ಅಲ್ಲ, ಭಾರತವನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಎಸ್ಪೆಷಲಿ ಭಾರತದಲ್ಲಿರುವಂತಹ ಚುನಾವಣಾ ವ್ಯವಸ್ಥೆ ಇದನ್ನ ನೋಡಿ ಕಲಿಯೋದು ಬಹಳಷ್ಟಿದೆ. ನಾವು ಅಮೆರಿಕಾದವರು ಭಾರತದ ಚುನಾವಣಾ ವ್ಯವಸ್ಥೆಯನ್ನು ನೋಡಿ ಕಲಿಯೋದು ಬಹಳಷ್ಟಿದೆ ಅಂತ ಒಂದು ಓಪನ್ ಸ್ಟೇಟ್ಮೆಂಟ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಅಂದ್ರೆ ಭಾರತದ ಫೋಟೋ ID ಅಸ್ತ್ರ ಏನಿದೆ, ಆ ವೋಟರ್ ID ಏನಿದೆ, ಅದು ದೊಡ್ಡ ಚರ್ಚೆಗೆ ದಾರಿಯನ್ನ ಮಾಡಿಕೊಟ್ಟಿದೆ. ಹಾಗಾದ್ರೆ ಭಾರತದ ಚುನಾವಣಾ ಆಯುಕ್ತರು ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಆ ಪ್ರಶ್ನೆಗೆ ಟ್ರಂಪ್ ಫಿದಾ ಆಗಿದ್ಯಾಕೆ? ನಮ್ಮ ದೇಶದ ವೋಟಿಂಗ್ ಸಿಸ್ಟಮ್ ಇಡೀ ಜಗತ್ತಿಗೆ ಮಾದರಿಯಾಗಿದ್ದು ಹೇಗೆ? ಹಾಗಾದ್ರೆ ಅಮೆರಿಕದಲ್ಲಿ ಯಾವ ರೀತಿ ವೋಟಿಂಗ್ ಸಿಸ್ಟಮ್ ಎಲ್ಲ ಇದೆ, ಏನು ಎತ್ತ ಎಲ್ಲವನ್ನು ನೋಡ್ತಾ ಹೋಗೋಣ. ಟ್ರಂಪ್ ಮೆಚ್ಚಿದ ಇಂಡಿಯನ್ ಎಲೆಕ್ಷನ್ ಮಾಡೆಲ್ ಬಗ್ಗೆ. ಮೊದಲನೇದಾಗಿ ಅಮೆರಿಕ ಚುನಾವಣೆಗೆ ಭಾರತವೇ ಮಾಡೆಲ್ ಅಂತೆ. ಭಾರತದ ಚುನಾವಣಾ ವ್ಯವಸ್ಥೆಯನ್ನ ಹಾಡಿ ಹೊಗಳಿದ್ದಾರೆ ಡೊನಾಲ್ಡ್ ಟ್ರಂಪ್. ಮತದಾರರ ಗುರುತು ಖಚಿತಪಡಿಸಲು ಭಾರತ ಬಳಸುವಂತಹ ಫೋಟೋ ಐಡಿಗೆ ಟ್ರಂಪ್ ಫಿದಾ ಆಗಿದ್ದಾರೆ. ಹಾಗೆ ಅಮೆರಿಕಾದಲ್ಲೂ ಭಾರತದ ಮಾದರಿಯಲ್ಲೇ ಕಠಿಣ ನಿಯಮವನ್ನ ಜಾರಿಗೆ ತರಬೇಕು ಅಂತ ಟ್ರಂಪ್ ನೋಡ್ತಾ ಇದ್ದಾರಂತೆ, ಥಿಂಕ್ ಮಾಡ್ತಾ ಇದ್ದಾರಂತೆ. ಹಾಗೆ ತಮ್ಮದೇ ಟ್ರೂತ್ ಸೋಷಿಯಲ್ ವೇದಿಕೆಯಲ್ಲಿ ಭಾರತದ ಎಲೆಕ್ಷನ್ ಸಿಸ್ಟಮ್ ಬಗ್ಗೆ ಅವರೊಂದು ಪೋಸ್ಟ್ ಅನ್ನು ಕೂಡ ಹಂಚಿಕೊಂಡಿದ್ದಾರೆ. ಅಮೆರಿಕ ಚುನಾವಣೆಯಲ್ಲಿ ಅಕ್ರಮವನ್ನು ತಡೆಯೋದಕ್ಕೆ ಭಾರತದ ಹಾದಿಯೇ ಬೆಸ್ಟ್ ಅಂತ ಟ್ರಂಪ್ ಅವರು ಕೂಡ ಹೇಳಿದ್ದಾರೆ. ಅಂದರೆ ಮೊದಲನೇದಾಗಿ ನಾವಿಲ್ಲಿ ಗಮನಿಸಬೇಕು, ಅಮೆರಿಕಾದಲ್ಲಿ ಯಾವ ರೀತಿ ಎಲೆಕ್ಷನ್ ಆಗುತ್ತೆ ಅಂದರೆ ಒಬ್ಬ ಮತದಾರ ಹೋಗಿ ಯಾವ ರೀತಿ ವೋಟ್ ಮಾಡ್ತಾನೆ ಅಂತ ನೋಡೋಣ. ಅಮೆರಿಕಾದಲ್ಲಿ ಭಾರತದಂತೆ ದೇಶಾದ್ಯಂತ ಒಂದೇ ರೀತಿಯ ಕಡ್ಡಾಯವಾದ ವೋಟರ್ ID, ಆ ಎಪಿಕ್ ID ವ್ಯವಸ್ಥೆ ಇಲ್ಲ. ಅಲ್ಲಿನ ಮತದಾನದ ನಿಯಮಗಳು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತೆ. ಕೆಲವು ರಾಜ್ಯಗಳಲ್ಲಿ ಫೋಟೋ ಗುರುತಿನ ಚೀಟಿ ಕಂಪಲ್ಸರಿ ಇದ್ರೆ, ಇನ್ನೂ ಕೆಲವು ರಾಜ್ಯಗಳಲ್ಲಿ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಕೊಡ್ಬೋದು ಅಥವಾ ಸೈನ್ ಮಾಡ್ಬೋದು. ಆ ಸಹಿ ಸಾಕ್ಷ್ಯ ಸಾಕಾಗುತ್ತೆ ಅಲ್ಲಿ. ಹಾಗೆ ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ರಾಜ್ಯಗಳೇ ಫಸ್ಟ್ ಆಫ್ ಆಲ್ ನಿಯಮಗಳನ್ನ ರೂಪಿಸುತ್ತೆ. ಆಯಾ ರಾಜ್ಯಗಳು ತಮಗೆ ಹೆಂಗೆ ಬೇಕೋ ನಮಗೆ ಅನುಕೂಲವಾಗುವಂತೆ ನಿಯಮಗಳನ್ನು ರೂಪಿಸುತ್ತೆ. ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಮತದಾರರ ಗುರುತಿನ ನಿಯಮಗಳನ್ನು ಹೊಂದಿದೆ. ಫೋಟೋ ID ಇಲ್ದಿದ್ರೂ ಕೂಡ ಅವರಿಗೆ ವೋಟ್ ಹಾಕ್ಬೋದು, ಅವಕಾಶ ಇದೆ. ಹಲವು ರಾಜ್ಯಗಳಲ್ಲಿ ಹೆಂಗಂದ್ರೆ ಡ್ರೈವಿಂಗ್ ಲೈಸೆನ್ಸ್ ತಗೊಂಡು ಹೋಗ್ಬೋದು ಅಥವಾ ಪಾಸ್ಪೋರ್ಟ್ನಂತಹ ಫೋಟೋ ಐಡಿಗಳನ್ನು ಕೇಳ್ತಾರೆ. ಅದಕ್ಕೆ ಅಂತ ಪ್ರತ್ಯೇಕ ಒಂದು ವೋಟರ್ ID ಇಲ್ಲ. ಆದರೆ ID ಇಲ್ಲದವರು ಕೂಡ, ಅವ್ರ ಹತ್ರ ಅಕಸ್ಮಾತ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಪಾಸ್ಪೋರ್ಟ್ ಇಲ್ಲ, ಏನು ಮಾಡಬೇಕು ಅಂತ ಅಂದರೆ ID ಇಲ್ಲದವರು ಕೂಡ ಬೇರೆ ರೀತಿಯ ಡಾಕ್ಯುಮೆಂಟ್ಸ್ಗಳನ್ನ ನೀಡಿ ಅಥವಾ ಡಿಕ್ಲರೇಷನ್ ಫಾರ್ಮ್ಗೆ ಸಹಿ ಮಾಡಿ ಮತದಾನವನ್ನು ಮಾಡೋದಕ್ಕೆ ಕೆಲವು ಕಡೆ ಅವಕಾಶ ಇರುತ್ತೆ. ಹಾಗೆ ಮತವನ್ನು ಚಲಾಯಿಸಲು ಮೊದಲು ಆಯಾ ರಾಜ್ಯದಲ್ಲಿ ಮತದಾರರಾಗಿ ಅವರು ರಿಜಿಸ್ಟರ್ ಮಾಡಿಕೊಳ್ಳೋದು ಕಡ್ಡಾಯ ಆಗಿರುತ್ತೆ. ಆ ರಿಜಿಸ್ಟ್ರೇಷನ್ಗೆ ಅವ್ರದ್ದು ಅಡ್ರೆಸ್ ಪ್ರೂಫ್ನ ಕೊಡಬೇಕಾಗತ್ತೆ. ಆದರೆ ಇಲ್ಲಿ ನಮ್ಮ ಭಾರತ ಅಂತ ಬಂದರೆ ಕಂಪ್ಲೀಟಾಗಿ ನಮ್ಮ ಭಾರತದಲ್ಲಿ ಚೇಂಜ್ ಇದೆ, ಕಂಪ್ಲೀಟಾಗಿ ಸೆಕ್ಯೂರ್ ಆಗಿದೆ ಎಲ್ಲವೂ ಕೂಡ. ಭಾರತದಂತಹ ದೇಶಗಳಲ್ಲಿ ಯಾವ ರೀತಿ ಇದೆ ಅಂದರೆ ಬಯೋಮೆಟ್ರಿಕ್ ಅಥವಾ ಈ ಫೋಟೋ ವೋಟರ್ ID ವ್ಯವಸ್ಥೆ ಕಡ್ಡಾಯವಾಗಿದೆ. ಅಮೆರಿಕಾದಲ್ಲೂ ಕೂಡ ಈ ವ್ಯವಸ್ಥೆಯನ್ನು ತರಬೇಕು ಎನ್ನುವಂಥ ಚರ್ಚೆಗಳು ಅಲ್ಲಿ ನಡೀತಾ ಇವೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಆದರೆ ಈ ರೀತಿ ಭಾರತವನ್ನು ಹಾಡಿ ಹೊಗಳೋದಕ್ಕೆ ಕಾರಣ ಏನು? ಯಾವ ಸಂದರ್ಭದಲ್ಲಿ ಟ್ರಂಪ್ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ನೋಡ್ತಾ ಹೋಗೋಣ. ಟ್ರಂಪ್ ಮುಂದೆ ಜ್ಞಾನೇಶ್ ಕುಮಾರ್ ಅವರು ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಈ ಪ್ರಶ್ನೆಗೆ ಟ್ರಂಪ್ ಅವರು ಈ ರೀತಿ ಉತ್ತರವನ್ನು ನೀಡ್ತಾ ಹೋಗಿದ್ದಾರೆ. ಹಾಗಾದರೆ ಅವ್ರು ಮಾಡಿದಂತಹ ಪ್ರಶ್ನೆ ಏನು, ಎಲ್ಲಿ ಮಾಡಿದ್ರು, ಯಾವ ರೀತಿ ಉತ್ತರ ಬಂತು ಅಂತ ನೋಡ್ತಾ ಹೋಗೋಣ. ಟ್ರಂಪ್ ಮುಂದೆ ಜ್ಞಾನೇಶ್ ಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಇವರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರು. ಜ್ಞಾನೇಶ್ ಕುಮಾರ್ ಅವರ ಮಾತನ್ನ ಈ ಸಂದರ್ಭದಲ್ಲಿ ಟ್ರಂಪ್ ಅವರು ನೆಂದಿದ್ದಾರೆ. ಫೋಟೋ ID ಇಲ್ಲದೆ ಅಮೆರಿಕಾದಲ್ಲಿ ಚುನಾವಣೆಯನ್ನು ನೀವು ಹೇಗೆ ನಡೆಸ್ತಾ ಇದ್ದೀರಾ ಅಂತ ಒಂದು ತೀಕ್ಷ್ಣವಾದಂತಹ ಪ್ರಶ್ನೆಯನ್ನು CEC ಮಾಡಿದೆ. ಇಲ್ಲಿ ನೀವು ಗಮನಿಸಬೇಕು, ಈ ಪ್ರಶ್ನೆಯಿಂದ ಅಮೆರಿಕ ಆಡಳಿತಕ್ಕೆ ಮುಜುಗರ ಉಂಟಾಗಿದೆ. ಹೀಗಾಗಿ ಈ ಪ್ರಶ್ನೆಯನ್ನೇ ಅಸ್ತ್ರವಾಗಿಸಿಕೊಂಡು ಡೊನಾಲ್ಡ್ ಟ್ರಂಪ್ ಒಂದು ಟಾಂಗ್ ಕೊಟ್ಟಿದ್ದಾರೆ. ಅಮೆರಿಕಾದಲ್ಲೂ ಸೇವ್ ಅಮೆರಿಕಾ ಕಾಯ್ದೆಯನ್ನು ಜಾರಿಗೆ ತರೋದಕ್ಕೆ ಟ್ರಂಪ್ ಪಟ್ಟನ್ನು ಹಿಡಿದಿದ್ದಾರೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು
ಅಮೇರಿಕಾದಲ್ಲಿ ಮಾನ್ಯವಾದಂಥ ಒಂದು ವೋಟರ್ ಐಡಿನೇ ಇಲ್ಲ, ಫೋಟೋ ಐಡಿನೇ ಇಲ್ಲ, ಇದನ್ನೇ ತರಬೇಕು ಅಂತ ಇಡೀ ಅಮೇರಿಕಾದಲ್ಲಿ ಎಲ್ಲೂ ಕಂಪಲ್ಸರಿ ರೂಲ್ಸ್ ಇಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಅಮೇರಿಕಾದಲ್ಲಿ ಎಲೆಕ್ಷನ್ಗಳನ್ನು ನಡೆಸೋದಕ್ಕೆ ಹೇಗೆ ಸಾಧ್ಯ ಅಂತ ಅಮೇರಿಕಾ ಆಡಳಿತಕ್ಕೆ ಒಂದು ನೇರ ಪ್ರಶ್ನೆಯನ್ನು ಕೇಳ್ತಾರೆ. ಈ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ತಮ್ಮ ಭಾಷಣ ಹಾಗೂ ಪೋಸ್ಟ್ಗಳನ್ನು ಪ್ರಸ್ತಾಪಿಸಿ ಆಡಳಿತ ಪಕ್ಷಕ್ಕೆ ಒಂದು ಟಾಂಗ್ ನೀಡಿದ್ದಾರೆ. ಯಾವ ರೀತಿ? ಭಾರತದಂತಹ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲೇ ಫೋಟೋ ಐಡಿ ಕಂಪಲ್ಸರಿ ಮಾಡಿರಬೇಕಾದ್ರೆ ಅಮೇರಿಕಾದಲ್ಲಿ ಯಾಕೆ ಸಡಿಲ ನಿಯಮಗಳಿವೆ ಅಂತ ಟ್ರಂಪ್ ಅವರು ಪ್ರಶ್ನೆ ಮಾಡಿದ್ದಾರೆ. ಆಡಳಿತಕ್ಕೆ ತಂದಿಟ್ಟ ಮುಜುಗರವನ್ನೇ ಅಸ್ತ್ರವಾಗಿಸಿಕೊಂಡು ಅಮೇರಿಕಾದಲ್ಲೂ ಸೇವ್ ಅಮೇರಿಕಾ ಕಾಯ್ದೆ ಮೂಲಕ ಒಂದು ರೀತಿ ಕಠಿಣ ರೂಲ್ಸ್ಗಳನ್ನು ಜಾರಿಗೆ ತರೋದಕ್ಕೆ ಪಟ್ಟು ಹಿಡಿದಿರೋದು ಅಲ್ಲಿನ ರಾಜಕೀಯ ಅಂಗಳದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಹೀಗಾಗಿ ನೆಕ್ಸ್ಟ್ ಏನು ಮಧ್ಯಂತರ ಚುನಾವಣೆ ಬರುತ್ತೆ. ಸೊ ಆ ಚುನಾವಣೆಯಲ್ಲಿ ಈ ರೀತಿ ಹೊಸ ಅಂದರೆ ನಮ್ಮ ಭಾರತದಲ್ಲಿ ನಾವು ಯಾವ ರೀತಿ ವೋಟ್ ಹಾಕ್ತೀವಿ, ಯಾವ ರೀತಿ ವೋಟರ್ ಐ ಡಿ ಇರುತ್ತೆ, ಆ ರೀತಿ ಏನಾದರೂ ಅಮೇರಿಕಾದಲ್ಲಿ ಹೊಸ ಈ ಏನು ಸೇವ್ ಅಮೇರಿಕಾ ಕಾಯ್ದೆ ಮೂಲಕ ಆ ರೀತಿ ವ್ಯವಸ್ಥೆ ಜಾರಿ ಆಗುತ್ತಾ ಏನು ಎತ್ತ ಅಂತ ಕಾದು ನೋಡಬೇಕು. ಹಾಗೆ ಇಲ್ಲಿ ಮತ್ತೊಂದು ಅಂಕಿ ಅಂಶಗಳನ್ನು ಡೊನಾಲ್ಡ್ ಟ್ರಂಪ್ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಭಾರತದಲ್ಲಿ ಎಷ್ಟು ಜನ ಇದ್ದಾರೆ, ಅಷ್ಟು ಜನ ಇದ್ರೂ ಕೂಡ ಅಲ್ಲಿ ಒಂದೇ ಒಂದು ಫೇಕ್ ಐ ಡಿ ಇಲ್ಲ ಅಂತ ಹಾಡಿ ಹೊಗಳಿದ್ದಾರೆ ನಮ್ಮ ಭಾರತವನ್ನು. ಅದನ್ನು ಕೂಡ ನೋಡ್ತಾ ಹೋಗೋಣ. 64 ಕೋಟಿ ಮತದಾರರು, ಆದರೆ ಒಬ್ಬರಿಗೂ ಇಲ್ಲ ಫೇಕ್ ಐ ಡಿ. ಭಾರತದ ಕಳೆದ ಲೋಕಸಭಾ ಎಲೆಕ್ಷನ್ನ ಅಂಕಿ ಅಂಶಗಳನ್ನು ಡೊನಾಲ್ಡ್ ಟ್ರಂಪ್ ಬಿಚ್ಚಿಟ್ಟಿದ್ದಾರೆ. 64.2 ಕೋಟಿ ಮತದಾರರು ಭಾಗವಹಿಸಿದ್ರು ಕೂಡ ಎಲ್ರಿಗೂ ಆ ಎಪಿಕ್ ಕಾರ್ಡ್ ಇತ್ತು, EPIC ಕಾರ್ಡ್, ಅದೇ ವೋಟರ್ ಐ ಡಿ ಇತ್ತು. ಹಾಗೆ ಭಾರತದಲ್ಲಿ ಅಂಚೆ ಮತದಾನ ಕೇವಲ 1% ಕಡಿಮೆ ಇದೆ. ಅಂಚೆ ಮತದಾನದ ಅಕ್ರಮವನ್ನು ತಡೆಯೋದಕ್ಕೆ ಭಾರತದ ರೂಲ್ಸೇ ನಮಗೆ ಸ್ಫೂರ್ತಿ ಅಂತ ಟ್ರಂಪ್ ಅವರು ಹೇಳಿದ್ದಾರೆ. 140 ಕೋಟಿ ಜನಸಂಖ್ಯೆ ಇದ್ರೂ ಕೂಡ ಎಲ್ಲವೂ ವ್ಯವಸ್ಥಿತವಾಗಿ ನಡೆಯುತ್ತೆ ಭಾರತದಲ್ಲಿ. ಈ ವ್ಯವಸ್ಥಿತವಾಗಿ ಚುನಾವಣೆ ನಡೆಸುವ ಭಾರತಕ್ಕೆ ಹ್ಯಾಟ್ಸ್ ಆಫ್ ಅಂತಲೂ ಕೂಡ ಟ್ರಂಪ್ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ನಾನು ಅಂಚೆ ಮತದಾನದ ಬಗ್ಗೆ ಕೂಡ ತಿಳಿಸ್ತೀನಿ. ಅಂದರೆ ಇದು ಪೋಸ್ಟಲ್ ಬ್ಯಾಲೆಟ್ ಅಂತ ಕರೀತಾರೆ. ಇದು ನಮ್ಮ ಭಾರತದಲ್ಲಿ ಕೇವಲ 1% ಕಡಿಮೆ ಇದೆ. ಇದು ಏನಂತ ಅಂದರೆ ಅಂಚೆ ಮತದಾನದಲ್ಲಿ ಪೋಸ್ಟಲ್ ಬ್ಯಾಲೆಟ್ನಲ್ಲಿ ವ್ಯಕ್ತಿ ಮತಗಟ್ಟೆಗೆ ಹೋಗೋದಿಲ್ಲ. ಆತ ಏನು ಮಾಡ್ತಾನೆ ಅಂದರೆ ಅಂಚೆ ಅಥವಾ ನಿರ್ದಿಷ್ಟಪಡಿಸಿದ ಇಲಾಖೆಯ ಮುಖಾಂತರ ತಮ್ಮ ವೋಟನ್ನು ಚಲಾಯಿಸುವಂಥ ಒಂದು ವಿಶೇಷ ವಿಧಾನ ಇದು. ಇದು ನೇರವಾಗಿ ಮತಗಟ್ಟೆಗೆ, ಆ ವೋಟಿಂಗ್ ಸೆಂಟರ್ ಏನಿರುತ್ತೆ, ಈ ಸ್ಕೂಲ್ಗಳಲ್ಲೆಲ್ಲ ಇರುತ್ತಲ್ವ, ಅಲ್ಲಿಗೆ ಹೋಗೋದಕ್ಕೆ ತೆರಳೋದಕ್ಕೆ ಸಾಧ್ಯವಾಗದವರಿಗೆ ಇದು ನೆರವಾಗುತ್ತೆ. ಹಾಗಾದರೆ ಈ ರೀತಿ ಅಂಚೆ ಮತದಾನ ಅಥವಾ ಪೋಸ್ಟಲ್ ಬ್ಯಾಲೆಟ್ ಮಾಡೋದಕ್ಕೆ ಯಾರೆಲ್ಲ ಅರ್ಹರು ಅಂತ ನೋಡ್ತಾ ಹೋಗೋದಾದರೆ ಪ್ರಮುಖವಾಗಿ ಸೇವಾ ಸಿಬ್ಬಂದಿಗಳು, ಸಶಸ್ತ್ರ ಪಡೆಗಳಾಗಿರ್ಬೋದು, ಅರ್ಧ ಸೈನಿಕ ಪಡೆಗಳಾಗಿರ್ಬೋದು, ಅಥವಾ ಚುನಾವಣಾ ಕರ್ತವ್ಯದಲ್ಲಿರುವಂತಹ ಸರ್ಕಾರಿ ನೌಕರರು, ಹಾಗೆ 80 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸಾದವರು ಕೂಡ ಈ ಅಂಚೆ ಮತದಾನ ಮಾಡಬಹುದು. ಇದರ ಜೊತೆಗೆ ದೈಹಿಕವಾಗಿ ಅಶಕ್ತರಾದ ಅಥವಾ ವಿಶೇಷ ಚೇತನ ಮತದಾರರು, ಹಾಗೆ ಚುನಾವಣಾ ಸಮಯದಲ್ಲಿ ತುರ್ತು ಅಥವಾ ಅಗತ್ಯ ಸೇವೆಗಳಲ್ಲಿ ನಿರತರಾಗಿರೋರು ಈ ಪೋಸ್ಟಲ್ ಬ್ಯಾಲೆಟ್ ಮಾಡ್ಬೋದು. ಬಟ್ ನಾವು ಭಾರತದಲ್ಲಿ ನೋಡಿದಂತೆ ಅವ್ರಿಗೆ ಎಷ್ಟೇ ವಯಸ್ಸಾಗಿರಲಿ ಅಥವಾ ಏನೇ ಆಗಿರಲಿ, ನಾವು ನೋಡಿರ್ತೀವಿ ಮಾಧ್ಯಮಗಳಲ್ಲಿ, ಅವರು ಪಾಪ ವೀಲ್ ಚೇರಲ್ಲೂ ಬಂದು ವೋಟ್ ಹಾಕಿರೋದನ್ನ ನಾವು ನೋಡಿರ್ತೀವಿ. ಹೀಗಾಗಿ ಈ ಪೋಸ್ಟಲ್ ಬ್ಯಾಲೆಟ್ ನಮ್ಮ ಭಾರತದಲ್ಲಿ ತುಂಬ ಕಡಿಮೆ ಆಗುತ್ತೆ. ಹಾಗೆ ನಾನು ಆಗಲೇ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದೆ, ಅಮೇರಿಕಾದಲ್ಲೂ ಸೇವ್ ಅಮೇರಿಕಾ ಕಾಯ್ದೆಯನ್ನು ನಾವು ತರ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಹಾಗಾದರೆ ಈ ಸೇವ್ ಅಮೇರಿಕಾ ಕಾಯ್ದೆ ಅಂತ ಅಂದರೆ ಏನು, ಇದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇದರಲ್ಲಿ ಪ್ರಮುಖವಾಗಿ ಪೌರತ್ವದ ಪುರಾವೆ, ಅಮೇರಿಕನ್ ಸಿಟಿಸನ್ಶಿಪ್ ಏನಿರುತ್ತೆ ಆ ಪುರಾವೆ ಜೊತೆಗೆ ಫೋಟೋ ಐ ಡಿಯನ್ನು ಕಂಪಲ್ಸರಿ ಮಾಡುವಂಥ ಮಸೂದೆ ಇದು. ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವಂತೆ ಸೇವ್ ಆಕ್ಟ್, ಇದು ಸೇವ್ ಅಮೇರಿಕಾ ಕಾಯ್ದೆ ಅಮೇರಿಕಾದ ಫೆಡರಲ್ ಎಲೆಕ್ಷನ್ ವ್ಯವಸ್ಥೆಯನ್ನು ಆಮೂಲಾಗ್ರವಾಗಿ ಬದಲಿಸುವಂತಹ ಗುರಿಯನ್ನು ಹೊಂದಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಪೌರತ್ವದ ಸ್ವಯಂ ಘೋಷಣೆಗೆ ಬ್ರೇಕ್ ಹಾಕಿ ಭಾರತ ಆಗಿರ್ಬೋದು ಅಥವಾ ಬ್ರೆಜಿಲ್ ಮಾದರಿಯಲ್ಲೇ ಪ್ರತಿಯೊಬ್ಬ ಮತದಾರನ ಪೌರತ್ವದ ಪುರಾವೆ, ಆತ ಅಲ್ಲಿರುವಂತಹ ಅಮೇರಿಕಾದ ಸಿಟಿಸನ್ಶಿಪ್ ಆ ಕಾರ್ಡ್ ಏನಿರುತ್ತೆ ಅದು, ಅದರ ಜೊತೆಗೆ ಫೋಟೋ ಐ ಡಿಯನ್ನು ಕೂಡ ಬಯೋಮೆಟ್ರಿಕ್ ವ್ಯವಸ್ಥೆಗೆ ಲಿಂಕ್ ಮಾಡೋದನ್ನು ಕಡ್ಡಾಯಗೊಳಿಸೋದಕ್ಕೆ ಈ ಮಸೂದೆ ಪ್ರಸ್ತಾವಿಸುತ್ತೆ. ಹಾಗೆ ಮತದಾರರ ಪಟ್ಟಿಯಿಂದ ಅಮೇರಿಕೇತರ ನಾಗರಿಕರನ್ನು, ಬೇರೆ
ದೇಶದವರು ಅಲ್ಲಿ ಬಂದು ಇರ್ತಾರಲ್ವ. ಈಗ ಅಮೇರಿಕಾ ಅಂತಂದರೆ ಬೇರೆ ಬೇರೆ ದೇಶಗಳಿಂದ ಅಲ್ಲಿ ಹೋಗಿ ಕೆಲಸಕ್ಕಾಗಿ ಅಥವಾ ಮದುವೆ ಆದಮೇಲೆ ಹೋಗಿರ್ತಾರೆ ಅಥವಾ ಓದೋದಕ್ಕೆ ಹೋಗಿರ್ತಾರೆ, ಅವರನ್ನು ತೆಗೆದು ಹಾಕುವ ಪ್ರಯತ್ನ. ಹಾಗೆ ಅಂಚೆ ಮತದಾನವನ್ನು ಕೇವಲ ಎಮರ್ಜೆನ್ಸಿ ಇದ್ದರೆ ಮಾತ್ರ ಬಳಸಬೇಕು, ತುರ್ತು ಸಂದರ್ಭಗಳಿಗೆ ಮಾತ್ರ ಸೀಮಿತಗೊಳಿಸುವಂತಹ ಈ ಕಠಿಣ ರೂಲ್ಸ್ಗಳನ್ನು ಜಾರಿಗೆ ತರೋದಕ್ಕೆ ಟ್ರಂಪ್ US ಕಾಂಗ್ರೆಸ್ಗೆ ಪಟ್ಟನ್ನು ಹಿಡಿದಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದಕ್ಕೆ ಅವರು ಪ್ರಮುಖವಾಗಿ ಉದಾಹರಣೆಯಾಗಿ ತೆಗೆದುಕೊಂಡಿರುವಂತಹ ರಾಷ್ಟ್ರ ಅಂದರೆ ಅದು ನಮ್ಮ ಭಾರತ. ಅಷ್ಟು ದೊಡ್ಡ ಜನಸಂಖ್ಯೆ ಇರುವಂಥ ಭಾರತದಲ್ಲೇ ಯಾವುದೇ ರೀತಿ ಫೇಕ್ ಐಡಿಗಳಿಲ್ಲ. ಎಲ್ಲರಿಗೂ ಕೂಡ ಆ 140 ಕೋಟಿ ಜನರಿಗೂ ಕೂಡ ಒಂದೊಂದು ಎಪಿಕ್ ಕಾರ್ಡ್ ಇದೆ, ಒಂದೊಂದು ವೋಟರ್ ID ಇದೆ. ಅಲ್ಲೇ ಅವರು ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡು ವ್ಯವಸ್ಥಿತವಾಗಿ ನೋಡಿಕೊಂಡು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಅಂದರೆ ಭಾರತಕ್ಕೆ ನಿಜವಾಗ್ಲೂ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಅಂತಲೂ ಕೂಡ ತಿಳಿಸಿದ್ದಾರೆ. ಹೀಗಾಗಿ ಸೇವ್ ಅಮೇರಿಕಾ ಆ್ಯಕ್ಟನ್ನು ತರೋದಾಗಿ ಅವರು ತಿಳಿಸಿದ್ದಾರೆ. ಹಾಗೆ ಅದನ್ನು ತರಬೇಕು ಅಂತ ಕಾಂಗ್ರೆಸ್ಗೆ ಪಟ್ಟನ್ನು ಹಿಡಿದಿದ್ದಾರೆ ಅಮೇರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗಾದರೆ ಇನ್ನು ಮುಂದೆ ಅಮೇರಿಕಾದಲ್ಲಿ ಓಟ್ ಹಾಕಬೇಕು ಅಂತ ಅಂದರೆ ಪೌರತ್ವ ಸಾಬೀತು ಅನಿವಾರ್ಯನಾ? ನಾನು ಅಲ್ಲಿನ ಸಿಟಿಸನ್ ಅಥವಾ ಆ ಸಿಟಿಸನ್ಶಿಪ್ದು ಏನು ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನು ಸಾಬೀತುಪಡಿಸೋದು ಅನಿವಾರ್ಯನಾ? ಇಲ್ಲಿವರೆಗೂ ಏನು ಒಂದು ರೀತಿ ಎಲೆಕ್ಷನ್ಗಳು ಎಲ್ಲವೂ ಕೂಡ ನಡೆದು ಬಂದಿತ್ತು, ಬಟ್ ಇನ್ನು ಮುಂದೆ ಚೇಂಜ್ ಆಗುತ್ತೆ ಸೇವ್ ಅಮೇರಿಕಾ ಆ್ಯಕ್ಟ್ ಮೂಲಕ. ರಿಪಬ್ಲಿಕನ್ ಮತ್ತು ಡೆಮೊಕ್ರೆಟಿಕ್ ಪಕ್ಷಗಳ ನಡುವೆ ಈ ವಿಚಾರವಾಗಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಇದೆ. ಅಮೆರಿಕಾದಲ್ಲಿ ಸೇವ್ ಅಮೇರಿಕಾ ಆ್ಯಕ್ಟ್ ಜಾರಿಯ ವಿಷಯದಲ್ಲಿ ರಿಪಬ್ಲಿಕನ್ ಹಾಗೆ ಡೆಮೊಕ್ರೆಟಿಕ್ ಪಕ್ಷಗಳ ನಡುವೆ ಭಿನ್ನಾಭಿಪ್ರಾಯಗಳು ತಾರಕಕ್ಕೇರಿದ್ದು ಈ ಪೌರತ್ವವನ್ನು ಸಾಬೀತುಪಡಿಸೋದು ಕಡ್ಡಾಯನಾ ಎನ್ನುವಂಥ ಒಂದು ಚರ್ಚೆ ಶುರುವಾಗಿದೆ. ರಿಪಬ್ಲಿಕನ್ಗಳು ಇದನ್ನ ಸುರಕ್ಷಿತ ಚುನಾವಣೆಗಾಗಿ ಸೂಕ್ತ ನಿಯಮ ಅಂತ ಹೇಳ್ತಾ ಇದ್ರೆ, ಇನ್ನೊಂದು ವಿರೋಧ ಪಕ್ಷ ಡೆಮೊಕ್ರೆಟಿಕ್ ಪಕ್ಷ ಇದು ಏನು ಹೇಳ್ತಾ ಇದೆ, ಇದನ್ನ ವಿರೋಧ ಮಾಡ್ತಾ ಇದೆ. ಇದು ಬಡ ಮತ್ತು ಅಲ್ಪಸಂಖ್ಯಾತರ ಮತದಾರರ ಹಕ್ಕನ್ನ ಕಸಿದುಕೊಳ್ಳುವಂತಹ ತಂತ್ರ ಅಂತ ಆರೋಪವನ್ನ ಮಾಡ್ತಾ ಇದೆ. ಆದರೆ ಅಮೆರಿಕ ಸೆನೆಟ್ನಲ್ಲಿ ಬಾಕಿ ಉಳಿದಿರುವಂತಹ ಈ ಮಸೂದೆಯನ್ನ ಅಂಗೀಕರಿಸೋದಕ್ಕೆ ಭಾರತದ ಮಾದರಿಯನ್ನ ಎಕ್ಸಾಂಪಲ್ ಆಗಿ ಕೊಡ್ತಿದ್ದಾರೆ ಡೊನಾಲ್ಡ್ ಟ್ರಂಪ್. ಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಒಟ್ನಲ್ಲಿ ವಿಶ್ವದ ಅತಿ ಹಳೆಯ ಪ್ರಜಾಪ್ರಭುತ್ವ ರಾಷ್ಟ್ರ ಅಂದರೆ ಅದು ಅಮೆರಿಕ. ಈಗ ಭಾರತದ ಚುನಾವಣಾ ವ್ಯವಸ್ಥೆಯನ್ನ ಫಾಲೋ ಮಾಡೋದಕ್ಕೆ ಹೊರಟಿರೋದು ಜಾಗತಿಕ ಮಟ್ಟದಲ್ಲಿ ನಿಜಕ್ಕೂ ಒಂದು ದೊಡ್ಡ ಸೆನ್ಸೇಷನ್ನ ಸೃಷ್ಟಿ ಮಾಡಿದೆ. ಎಸ್, ಒಟ್ನಲ್ಲಿ ಒಂದು ಕಾಲದಲ್ಲಿ ಒಂದಷ್ಟು ಡೆವಲಪ್ಡ್ ಕಂಟ್ರೀಸ್ಗಳೇನಿತ್ತು ಭಾರತವನ್ನು ಹೀಯಾಳಿಸ್ತಾ ಇದ್ವು. ಆದರೆ ಈಗ ಭಾರತದಲ್ಲಿ ಆಗ್ತಾ ಇರುವಂಥ ಒಂದಷ್ಟು ಯೋಜನೆಗಳು ವಿಚಾರಗಳು ಅದನ್ನು ತಮ್ಮ ದೇಶಕ್ಕೆ ಅಳವಡಿಸ್ಕೊಳ್ಬೇಕು, ಅಡಾಪ್ಟ್ ಮಾಡ್ಕೊಳ್ಬೇಕು ಎನ್ನುವಂಥ ನಿರ್ಧಾರವನ್ನು ಮಾಡ್ತಾ ಇರೋದು ನಿಜಕ್ಕೂ ಕೂಡ ನಮ್ಮ ಭಾರತಕ್ಕೆ ಒಂದು ರೀತಿ ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಈಗ ಜೀ ಕನ್ನಡ ನ್ಯೂಸ್ DNA 3ನೇ ಸ್ಟೋರಿಯತ್ತ ಹೋಗೋಣ. ಮೊನ್ನೆ ತಾನೇ ಅಂದರೆ ಆಗಸ್ಟ್ 15ನೇ ತಾರೀಕು ನಮ್ಮ ದೇಶ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿತ್ತು. ಆದರೆ ಈ ಖುಷಿಯ ಹಿಂದೆ ಭೀಕರ ರಕ್ತಪಾತದ ನೆರಳು ಕೂಡ ಇದೆ. ಅಂದರೆ ಅವತ್ತಿನ ದಿನವೇ ಅಥವಾ ಅದಕ್ಕೂ ಮುಂಚೆ ದಿನ, ಒಟ್ಟಿನಲ್ಲಿ ಆ ಒಂದು ಅರೌಂಡ್ ಆ ಡೇಸಲ್ಲೇ ಒಂದು ಭೀಕರ ರಕ್ತಪಾತವನ್ನು ನಡೆಸೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿತ್ತು ಎನ್ನುವಂಥ ಆಘಾತಕಾರಿ ಅಂಶ ಬೆಳಕಿಗೆ ಬರ್ತಾ ಇದೆ. ದೇಶದ ಸಂಭ್ರಮವನ್ನು ಹತ್ತಿಕ್ಕೋದಕ್ಕೆ ನೆರೆ ರಾಷ್ಟ್ರ ಪಾಕಿಸ್ತಾನ ಮತ್ತೊಂದು ಡೆಡ್ಲಿ ಪ್ಲ್ಯಾನನ್ನು ರೂಪಿಸಿತ್ತು. ಆದರೆ ಎಲ್ಲವೂ ಕೂಡ ಎಲ್ಲ ಪ್ಲಾನ್ಗಳು ಕೂಡ ಟುಸ್ಸಾಗಿದೆ. ನಮ್ಮ ಭಾರತೀಯ ಭದ್ರತಾ ಪಡೆಗಳ ಹದ್ದಿನ ಕಣ್ಣು ಉಗ್ರರ ಆಟ ನಡೆಯದಂತೆ ಮಾಡಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 14 ರಾಜ್ಯಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನು ನಡೆಸಿ 200ಕ್ಕೂ ಹೆಚ್ಚು ಶಂಕಿತ ಉಗ್ರರನ್ನ ನಮ್ಮ ದೇಶದ ವೀರ ಯೋಧರು ಬೇಟೆಯಾಡಿದ್ದಾರೆ. ಈ ಮಹಾ ಕಾರ್ಯಾಚರಣೆ ಹೇಗಿತ್ತು, ಯಾವ ರೀತಿ ಸಿಕ್ಕಾಕೊಂಡ್ರು, ಜೊತೆಗೆ ಇದಕ್ಕೆ ಕರ್ನಾಟಕದ ನಂಟು ಕೂಡ ಇದೆ. ಇಲ್ಲೂ ಕೂಡ ಶಂಕಿತ ಉಗ್ರರಿದ್ರು. ಅದೆಲ್ಲವನ್ನ ಇವತ್ತು ಜೀ ಕನ್ನಡ ನ್ಯೂಸ್ DNA 3ನೇ ಸುದ್ದಿಯಲ್ಲಿ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ವಾತಂತ್ರ್ಯ ದಿನಕ್ಕೆ ರಕ್ತಪಾತದ ಸ್ಕೆಚ್ ಹಾಕಿತ್ತು ಪಾಕಿಸ್ತಾನ. ಎಷ್ಟೇ ಸಾರಿ ವಾರ್ನ್ ಮಾಡಿದ್ರು ಕೂಡ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನೋ ಹಾಗೆ ಪಾಕಿಸ್ತಾನದ ರಕ್ತದಲ್ಲೇ ಈ ಟೆರರಿಸಂ ಬೆರೆತು ಹೋಗಿದೆ. ಹೀಗಾಗಿ ಮತ್ತೆ ಈ ರೀತಿ ವಿಫಲ ಪ್ರಯತ್ನಗಳನ್ನು ಅಥವಾ ಈ ರೀತಿ ನೀಚ ಕೆಲಸಗಳನ್ನು ಪಾಕಿಸ್ತಾನ ಮಾಡ್ತಾನೆ ಇರುತ್ತೆ. ಪಾಕಿಸ್ತಾನದ ISI ಬೆಂಬಲಿತ ಶಹಜಾದ್ ಭಟ್ಟಿ ಉಗ್ರಜಾಲ ಸಂಪೂರ್ಣವಾಗಿ ಧ್ವಂಸವಾಗಿದೆ. ದೇಶಾದ್ಯಂತ ಏಕಕಾಲಕ್ಕೆ 200ಕ್ಕೂ ಹೆಚ್ಚು ಟೆರರಿಸ್ಟ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಭಾರತ ಒಂದು ಕಡೆ ಸ್ವಾತಂತ್ರ್ಯ ದಿನದ ಸಂಭ್ರಮಕ್ಕೆ ರೆಡಿ ಆಗ್ತಾ ಇತ್ತು. ಈ ಸಂದರ್ಭದಲ್ಲೇ ದೇಶಾದ್ಯಂತ ಒಂದು ಬೃಹತ್ ರಕ್ತಪಾತಕ್ಕೆ ಪಾಕಿಸ್ತಾನದ ISI ಬೆಂಬಲಿತ ಶಹಜಾದ್ ಭಟ್ಟಿ ಸಂಚನ್ನು ರೂಪಿಸಿರ್ತಾನೆ.
ಆದರೆ ಈ ಉಗ್ರ ಜಾಲವನ್ನು ಭಾರತೀಯ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಧ್ವಂಸಗೊಳಿಸಿವೆ. ಗುಪ್ತಚರ ದಳ ಮತ್ತು ಪೊಲೀಸರು ದೇಶದ 14 ರಾಜ್ಯಗಳಲ್ಲಿ ಏಕಕಾಲಕ್ಕೆ ಒಂದು ಹೈ ವೋಲ್ಟೇಜ್ ಕಾರ್ಯಾಚರಣೆಯನ್ನು ನಡೆಸಿ ಮಾರಕಾಸ್ತ್ರಗಳ ಒಂದು ಬೃಹತ್ ಸಂಗ್ರಹದೊಂದಿಗೆ ಬರೋಬ್ಬರಿ 200ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಜೈಲಿಗಟ್ಟಿದ್ದಾರೆ. ಈ ಮೂಲಕ ಸ್ವಾತಂತ್ರ್ಯ ದಿನದಂದೇ ಇಡೀ ದೇಶದ ನೆಮ್ಮದಿಯನ್ನು ಕೆಡಿಸೋದಕ್ಕೆ ಹೊಂಚು ಹಾಕಿದಂತಹ ಪಾಕ್ನ ಸಂಚನ್ನ ಬೇರು ಸಹಿತ ಕಿತ್ತು ಎಸೆದು ಭೀಕರ ವಿಧ್ವಂಸಕ ಕೃತ್ಯವನ್ನ ತಪ್ಪಿಸಿರೋದಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಧಿಕೃತವಾಗಿ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ನಾನಾಗಲೇ ಹೇಳಿದೆ, ಶಹಜಾದ್ ಭಟ್ಟಿ ಅಂತ ಈತ ಪಾಕಿಸ್ತಾನ ಮೂಲದವನು. ಆ ದೇಶದ ಗುಪ್ತಚರ ಸಂಸ್ಥೆ ISI ಬೆಂಬಲಿತ ದರೋಡೆಕೋರ, ಹಾಗೆ ಭಯೋತ್ಪಾದಕ ಜಾಲದ ಸೂತ್ರಧಾರ ಈತ. ಭಾರತದ ಭದ್ರತಾ ಸಂಸ್ಥೆಗಳು ಈತನ ಬೃಹತ್ ಜಾಲವನ್ನ ದೇಶಾದ್ಯಂತ ಧ್ವಂಸಗೊಳಿಸಿ ಸದ್ಯ ಈ ವಿಚಾರ ಸುದ್ದಿಯಲ್ಲಿದೆ. ಹಾಗೆ ಈತ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಂತಹ ಸೋಷಿಯಲ್ ಮೀಡಿಯಾಗಳ ಮೂಲಕ ಆಕ್ಟಿವ್ ಆಗಿರ್ತಾನೆ. ಯಾವ ರೀತಿ ಈತ ಕೆಲಸವನ್ನು ಮಾಡ್ತಾ ಇದ್ದ, ಏನು ಎತ್ತ, ಎಲ್ಲವನ್ನೂ ಕೂಡ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗಾದರೆ ಈ ರೀತಿ ಒಂದು ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಪಾಕಿಸ್ತಾನ ಅಥವಾ ಈ ಶಹಜಾದ್ ಭಟ್ಟಿ ಗ್ರೂಪ್ ಅಥವಾ ಉಗ್ರ ಜಾಲ ಏನಿದೆ, ಅವರ ಟೀಮ್ ಏನಿದೆ, ಆ ಗ್ರೂಪ್ ಯಾವ ರೀತಿ ಸಂಚನ್ನ ರೂಪಿಸ್ತಾ ಇತ್ತು, ಇದು ಯಾವ ರೀತಿ ಪತ್ತೆ ಆಯಿತು, ಯಾವ ರೀತಿ ಕಾರ್ಯಾಚರಣೆಯನ್ನು ನಡೆಸಿದ್ರು, ಎಲ್ಲವನ್ನು ನೋಡ್ತಾ ಹೋಗೋಣ. ಪತ್ತೆ ಆಯಿತು ಪಾಕಿಸ್ತಾನದ ಡೆಡ್ಲಿ ಸಾಕ್ಷಿಗಳು. ಯಾವ ರೀತಿ ಇದು? ಪಾಕಿಸ್ತಾನ ಆರ್ಡಿನೆನ್ಸ್ ಫ್ಯಾಕ್ಟರಿಯ ಮುದ್ರೆ ಇರುವಂತಹ ಹ್ಯಾಂಡ್ ಗ್ರೆನೇಡ್ಗಳು ಪತ್ತೆಯಾಗಿದೆ. ಅದರ ಮೇಲೆ ಪಾಕಿಸ್ತಾನದ ಆ ಲೇಬಲ್ ಇದೆ. ಆಗಸ್ಟ್ 12ರಂದು ಬೇರೆ ಬೇರೆ ಪ್ರದೇಶಗಳಲ್ಲಿ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ 80ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿರುತ್ತೆ. ಅಂದರೆ ಈ ರೀತಿ ಸಂಶಯಾಸ್ಪದ ವಸ್ತುಗಳೆಲ್ಲ ಪತ್ತೆಯಾಗಿರೋದು ಅದೆಲ್ಲ ದಾಖಲಾಗಿರುತ್ತೆ. ಇದನ್ನು ಬೆನ್ನತ್ತಿ ಒಂದು ಕಾರ್ಯಾಚರಣೆಯನ್ನು ನಮ್ಮ ಭಾರತ ನಡೆಸುತ್ತೆ. ಆ ಸಂದರ್ಭದಲ್ಲಿ ಭಾರತವನ್ನು ನಡಗಿಸೋದಕ್ಕೆ ಸಿದ್ಧರಾಗಿದ್ದ ಭಯೋತ್ಪಾದಕರ ಜಾಲದಿಂದ ಪಾಕಿಸ್ತಾನ ಆರ್ಡಿನೆನ್ಸ್ ಫ್ಯಾಕ್ಟರಿ ಎನ್ನುವಂಥ ಒಂದು ಅಧಿಕೃತ ಮುದ್ರೆ, ಒಂದು ಸೀಲ್ ಅಥವಾ ಒಂದು ಲೇಬಲ್ ಇರುವಂತಹ ಹ್ಯಾಂಡ್ ಗ್ರೆನೇಡ್ಗಳು, ಭಾರೀ ಪ್ರಮಾಣದ IED ಸ್ಫೋಟಕಗಳು, ಪಿಸ್ತೂಲ್ ಹಾಗೂ ಜೀವಂತ ಗುಂಡುಗಳನ್ನು ಭದ್ರತಾ ಪಡೆಗಳು ಸೀಸ್ ಮಾಡಿಕೊಂಡಿವೆ. ಸೈನ್ಯದ ಚಲನವಲನ ಹಾಗೂ ಧಾರ್ಮಿಕ ತಾಣಗಳ ಮೇಲೆ ಕಣ್ಣನ್ನು ಇಡೋದಕ್ಕೆ ಸ್ಥಳೀಯರಿಗೆ ಇವರು ಏನು ಮಾಡ್ತಾ ಇದ್ರು ಅಂದರೆ ಹಣದ ಆಮಿಷವನ್ನು ಒಡ್ಡಿ ಹೈಟೆಕ್ CCTV ಕ್ಯಾಮೆರಾಗಳನ್ನು ಬಳಸ್ತಾ ಇದ್ದ ಈ ಜಾಲವನ್ನು ಸಂಪೂರ್ಣವಾಗಿ ಜಪ್ತಿ ಮಾಡಲಾಗಿದ್ದು, ಇದು ಭಾರತ ವಿರುದ್ಧ ಪಾಕಿಸ್ತಾನ ನಡೆಸ್ತಾ ಇದ್ದ ಒಂದು ಕುಮ್ಮಕ್ಕಿಗೆ ನೇರ ಸಾಕ್ಷಿ ಸಿಕ್ಕಂತಾಗಿದೆ. ಅಂದರೆ ಎಷ್ಟೇ ದೊಡ್ಡ ಕ್ರಿಮಿನಲ್ ಆಗಿದ್ರು ಕೂಡ ಒಂದಲ್ಲ ಒಂದು ಕ್ಲೂವನ್ನು ಆತ ಬಿಟ್ಟಿರ್ತಾರೆ. ಇಲ್ಲೇ ಬಿಟ್ಟಂತಹ ಕ್ಲೂ ಏನಿತ್ತು ಅಂದರೆ ಆ ಶಸ್ತ್ರಾಸ್ತ್ರಗಳೇನು ಸಿಕ್ಕಿದ್ವು ಅಥವಾ ಆ ವಿಧ್ವಂಸಕತೆಯನ್ನು ಮಾಡೋದಕ್ಕೆ ಬಳಸ್ತಾ ಇದ್ದಂತಹ ಗ್ರೆನೇಡ್ಗಳಾಗಿರ್ಬೋದು ಅಥವಾ IED ಸ್ಫೋಟಕಗಳಾಗಿರ್ಬೋದು, ಪಿಸ್ತೂಲ್ ಆಗಿರ್ಬೋದು ಅಥವಾ ಜೀವಂತ ಗುಂಡುಗಳೇನಿದ್ವು, ಅದ್ರ ಮೇಲ್ಗಡೆ ಏನಿತ್ತು, ಈ ಪಾಕಿಸ್ತಾನ ಆರ್ಡಿನೆನ್ಸ್ ಫ್ಯಾಕ್ಟರಿ ಎನ್ನುವಂಥ ಒಂದು ಅಧಿಕೃತ ಮುದ್ರೆ ಇತ್ತು. ಆ ಮುದ್ರೆ ಜೊತೆಗೇನೆ ಅದಿದ್ವು. ಹೀಗಾಗಿ ಇದರ ಹಿಂದೆ ಪಾಕಿಸ್ತಾನ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಹಾಗೆ ನಾನು ಶಹಜಾದ್ ಭಟ್ಟಿ ಬಗ್ಗೆ ಹೇಳ್ತಾ ಇದ್ದೆ. ಈತ ನಾನಾಗಲೇ ಹೇಳಿದಾಗೆ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ನಂತಹ ಸಾಮಾಜಿಕ ಮಾಧ್ಯಮಗಳ ಮೂಲಕ ಆಕ್ಟಿವ್ ಆಗಿದ್ದ ಭಾರತದಲ್ಲಿರುವಂತಹ ನಿರುದ್ಯೋಗಿ ಹಾಗೆ ಆರ್ಥಿಕವಾಗಿ ಹಿಂದುಳಿದ ಯುವಕರನ್ನ ಹಣದ ಆಮಿಷ ಹಾಗೂ ನಿಮಗೆ ಫಾರಿನಲ್ಲಿ ಕೆಲಸ ಕೊಡಿಸ್ತೀವಿ ಅಂದರೆ ಅಲ್ಲಿ ಪಾಕಿಸ್ತಾನದಲ್ಲೇ ಅವ್ರಿಗೆ ಕೆಲಸ ಇಲ್ಲ, ಅವ್ರಿಗೆ ದುಡ್ಡಿಲ್ಲ, ಇವ್ರಿಗೆ ನಾನು ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ತನ್ನ ಜಾಲಕ್ಕೆ ಈತ ಸೇರಿಸ್ಕೊಳ್ತಾ ಇದ್ನಂತೆ. ಅಂದರೆ ಭಾರತದಲ್ಲಿ ಏನೆಲ್ಲ ವೀಕ್ನೆಸ್ ಇದೆ, ಇಲ್ಲಿರುವಂಥ ಯುವಕರಲ್ಲಿ ಏನೆಲ್ಲ ವೀಕ್ನೆಸ್ ಇದೆ ಅದನ್ನು ಪಡ್ಕೊಂಡು ದುಡ್ಡಿನ ಆಸೆ ತೋರಿಸಿ ಅಲ್ಲಿ ಎಲ್ಲ ಮಾಹಿತಿ ಕೊಡಿ ಅಥವಾ ಧಾರ್ಮಿಕ ತಾಣಗಳ ಬಗ್ಗೆ ಮಾಹಿತಿ ಕೊಡಿ, ಸೆಕ್ಯೂರಿಟಿ ಯಾವ ರೀತಿ ಇದೆ ಅದೆಲ್ಲ ಹೇಳಿ ಅಂತ ಈತ ಸೋಷಿಯಲ್ ಮೀಡಿಯಾ ಮೂಲಕ, ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಮೂಲಕ ಇವರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರೋದು ಗೊತ್ತಾಗಿದೆ. ಇದರ ಜೊತೆಗೆ ಈಗ ನಾವು ಕರ್ನಾಟಕದ ಬಗ್ಗೆ ಮಾತಾಡಲೇಬೇಕು. ಕರ್ನಾಟಕದಲ್ಲೂ ಕೂಡ ಉಗ್ರರ ನಂಟಿತ್ತು. ಅಂದರೆ ಈತ ಶಹಜಾದ್ ಭಟ್ಟಿ ಏನು ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಮೂಲಕ ಯುವಕರನ್ನ ಪತ್ತೆ ಮಾಡ್ತಾ ಇದ್ದ, ಯಾರಿಗೆ ಕೆಲಸ ಇರಲಿಲ್ಲ, ಆರ್ಥಿಕವಾಗಿ ಯಾರೆಲ್ಲ ಬಡವರಾಗಿದ್ರು, ಹಿಂದುಳಿದವರಾಗಿದ್ರು, ಅವರನ್ನ ಇವನು ಪಿಕ್ ಮಾಡಿಕೊಂಡು ನಿಮಗೆ ಫಾರಿನಲ್ಲಿ ಕೆಲಸ ಕೊಡಿಸ್ತೀವಿ, ನಾವು ಹೇಳ್ದಂಗೆ ನೀವು ಮಾಡಬೇಕು, ಈ ಇನ್ಫಾರ್ಮೇಷನ್ ಕೊಡಿ ಸಾಕು, ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಥವಾ ಆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಈತ ತನ್ನ ಜಾಲಕ್ಕೆ ಅವ್ರನ್ನ ಸೇರಿಸ್ಕೊಳ್ತಾ ಇದ್ದ. ಅದರಿಂದ ಭಾರತದ ಇನ್ಫಾರ್ಮೇಷನ್ಗಳನ್ನು ಈತ ಪಡಿತಾ ಇದ್ದ. ಇದರಲ್ಲಿ ಕರ್ನಾಟಕದವರು ಕೂಡ ಸೇರಿದ್ದಾರೆ. ಕರ್ನಾಟಕದಲ್ಲೂ ಈ ಉಗ್ರರ ನಂಟು ಇತ್ತು ಅನ್ನುವಂಥ ಒಂದು ಭಯಾನಕ ಅಂಶ ಬೆಳಕಿಗೆ ಬರ್ತಾ ಇದೆ. ಕರ್ನಾಟಕದಲ್ಲೂ ಇತ್ತು ಉಗ್ರರ ನಂಟು. ಹೀಗಾಗಿ ರಾಜ್ಯದ 3 ಶಂಕಿತ ಉಗ್ರರನ್ನ ಭದ್ರತಾ ಪಡೆಗಳು ಅರೆಸ್ಟ್ ಮಾಡಿವೆ. ಆಗ ವಿಚಾರಣೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬಂದಿದೆ. ದೇಶಾದ್ಯಂತ ಹೈ ವೋಲ್ಟೇಜ್ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಉಗ್ರರ ಜಾಲ ಹರಡಿಕೊಂಡಿರೋದು ಬಯಲಾಗಿದ್ದು, ರಾಜ್ಯದಲ್ಲಿರುವಂಥ ಪ್ರಮುಖ ಸ್ಥಳಗಳು, ಎಸ್ಪೆಷಲಿ ಜಾಸ್ತಿ ಎಲ್ಲಿ ಕ್ರೌಡೆಡ್ ಪ್ಲೇಸ್ ಇರುತ್ತೆ ಅಥವಾ ನಮ್ಮ ಹೆಮ್ಮೆಯ ಹೆರಿಟೇಜ್ ಸ್ಥಳಗಳಲ್ಲಿರುತ್ತೆ
ಹಾಗೆ ಧಾರ್ಮಿಕ ತಾಣಗಳ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅದನ್ನು ಅವರಿಗೆ ನೀಡೋದು, ಪಾಕಿಸ್ತಾನದ ಟೆರರಿಸ್ಟ್ಗಳಿಗೆ ನೀಡೋದು. ಅಂತಹ 3 ಶಂಕಿತರನ್ನು ಭದ್ರತಾ ಪಡೆಗಳು ಅರೆಸ್ಟ್ ಮಾಡಿವೆ. 14 ರಾಜ್ಯಗಳಲ್ಲಿ ಹರಡಿಕೊಂಡಿದ್ದ ಈ ಶಹಜಾದ್ ಭಟ್ಟಿ ಜಾಲ ಹರಿಯಾಣ ಪೊಲೀಸ್ ಠಾಣೆ ದಾಳಿ ಹಾಗೂ 2025ರ ಗ್ರೆನೇಡ್ ದಾಳಿ ಪ್ರಕರಣಗಳಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಅನ್ನೋದು ಕನ್ಫರ್ಮ್ ಆಗಿದೆ. ಈ ಮಾಸ್ಟರ್ ಮೈಂಡ್ ಶಹಜಾದ್ ಭಟ್ಟಿ ವಿರುದ್ಧ NIA ಈಗಾಗಲೇ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದೆ. ದೆಹಲಿ, ಪಂಜಾಬ್ ಮಾತ್ರ ಅಲ್ಲದೆ ಕರ್ನಾಟಕದ ಮೇಲೆಯೂ ಕೂಡ ಕಣ್ಣಿಟ್ಟಿದ್ದ ಈ ಭಯೋತ್ಪಾದಕ ಜಾಲವನ್ನು ಭದ್ರತಾ ಪಡೆಗಳು ಯಶಸ್ವಿಯಾಗಿ ಮೆಟ್ಟಿ ಹಾಕಿವೆ. ಅಂದರೆ ಸ್ವಲ್ಪ ಯಾಮಾರಿದ್ರೂ ಕೂಡ ಎಷ್ಟು ದೊಡ್ಡ ಒಂದು ಭಯಾನಕ ಕೃತ್ಯ ಅಥವಾ ಭಯಾನಕ ಸ್ಫೋಟ ಆಗ್ತಾ ಇತ್ತು ನಮ್ಮ ದೇಶದಲ್ಲಿ, ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ಅನ್ನೋದು ನಿಜಕ್ಕೂ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೇ ಕಷ್ಟ. ಆದರೆ ಈತ ಶಹಜಾದ್ ಭಟ್ಟಿಯನ್ನು ಆತನ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದರೆ ಈತನ ಜಾಲ ಭಾರತದಾದ್ಯಂತ ಗ್ರೆನೇಡ್ ದಾಳಿಗಳು, IED ಸ್ಫೋಟಗಳು, ಪೆಟ್ರೋಲ್ ಬಾಂಬ್ ದಾಳಿಗಳು ಹಾಗೆ ಸರಣಿ ಹತ್ಯೆಗಳಲ್ಲೂ ಕೂಡ ಭಾಗಿಯಾಗಿದೆ. ಈ ಹಿಂದೆ ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಇದು ಹರಿಯಾಣ ಪೊಲೀಸ್ ಠಾಣೆ ದಾಳಿ ಆಗಿರ್ಬೋದು, ಹಾಗೆ 2025ರ ಗ್ರೆನೇಡ್ ದಾಳಿ, ಈ ಪ್ರಕರಣಗಳಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಎನ್ನುವಂಥ ಒಂದು ಕನ್ಫರ್ಮೇಷನ್ ಕೂಡ ಸಿಕ್ಕಿದೆ. ಆಲ್ರೆಡಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಹೀಗಾಗಿ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಥ್ರೂ, ಸೋಷಿಯಲ್ ಮೀಡಿಯಾ ಥ್ರೂ ಯಾವ ರೀತಿ ಆಮಿಷವನ್ನು ಒಡ್ಡಿ ಇವರು ತಮ್ಮ ತಾಳಕ್ಕೆ ಬೇರೆಯವ್ರನ್ನ ಕುಣಿಸ್ತಾರೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಹಾಗೆ ಇದೆಲ್ಲ ಆಯಿತು, ಅವ್ರದ್ದೆಲ್ಲ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿ ನಮ್ಮ ದೇಶದ ವೀರ ಯೋಧರು ಸತತ ಕಾರ್ಯಾಚರಣೆಯನ್ನು ನಡೆಸಿ ಇವತ್ತು ನಾವೆಲ್ಲರೂ ಸೇಫ್ ಆಗಿದ್ದೀವಿ, ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ. ಹಾಗೆ ಅಮಿತ್ ಶಾ 0 ಟಾಲರೆನ್ಸ್ ಪಂಚ್ ನೀಡಿದ್ದಾರೆ. ಯಾವ ರೀತಿ ನೋಡ್ತಾ ಹೋಗೋಣ. ಭಯೋತ್ಪಾದನೆ ವಿರುದ್ಧ ನರೇಂದ್ರ ಮೋದಿ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನ ಪಾಲಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಭಯೋತ್ಪಾದನೆಯನ್ನು ಸಹಿಸೋದಿಲ್ಲ, ನಮ್ಮಲ್ಲಿ ಆ ಟಾಲರೆನ್ಸೇ ಇಲ್ಲ. ಏಕಾಏಕಿ ಬಂದು ನಮ್ಮ ಜನರನ್ನು ನೀವು ಸಾಯಿಸ್ತೀರಾ ಅಂದರೆ ಅದನ್ನು ನಾವು ಯಾಕೆ ಟಾಲರೇಟ್ ಮಾಡಬೇಕು ಅಂತ ಅಮಿತ್ ಶಾ 0 ಟಾಲರೆನ್ಸ್ ಪಂಚನ್ನು ನೀಡಿದ್ದಾರೆ. ಭಯೋತ್ಪಾದನೆ ವಿರುದ್ಧ ನರೇಂದ್ರ ಮೋದಿ ಸರ್ಕಾರದ 0 ಟಾಲರೆನ್ಸ್ ನೀತಿ ಮತ್ತೊಮ್ಮೆ ಪ್ರೂವ್ ಆಗಿದೆ. ಸ್ವಾತಂತ್ರ್ಯ ದಿನಾಚರಣೆಗೂ ಮುನ್ನವೇ ಹೈ ಅಲರ್ಟ್ ಘೋಷಣೆ ಮಾಡಿ ದೇಶಾದ್ಯಂತ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ ರಾಜ್ಯ ಪೊಲೀಸರು ಹಾಗೆ ಈ ತನಿಖಾ ಸಂಸ್ಥೆಗಳಿಂದ ಉಗ್ರರ ಬೃಹತ್ ನೆಟ್ವರ್ಕ್ ಅನ್ನ ಬೇರು ಸಹಿತ ಕಿತ್ತು ಎಸೆದಿವೆ. ವಿಧ್ವಂಸಕ ಕೃತ್ಯಗಳ ಸಂಚನ್ನ ನೀರು ಪಾಲು ಮಾಡಿರುವಂತಹ ವೀರ ಯೋಧರ ಈ ಭರ್ಜರಿ ಯಶಸ್ಸನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ಭಾರತದ ಭದ್ರತೆಗೆ ಸವಾಲು ಹಾಕೋರನ್ನ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಬಿಡೋದಿಲ್ಲ ಎನ್ನುವಂಥ ಒಂದು ಖಡಕ್ ಸಂದೇಶವನ್ನು ಕೂಡ ಅವರು ರವಾನೆ ಮಾಡಿದ್ದಾರೆ. ಯಾಕಂದರೆ ಇತ್ತೀಚೆಗಷ್ಟೇ ನಡೆದಂತಹ ಪಹಲ್ಗಾಮ್ ದಾಳಿ ಹೋದ ವರ್ಷ ಆಗಿರುವಂಥದ್ದು, ಅದನ್ನು ಯಾರೂ ಕೂಡ ಮರ್ತಿಲ್ಲ. ಆಗಲೇ ನಾವು ಪಾಕಿಸ್ತಾನಕ್ಕೆ ಒಂದು ತಕ್ಕ ಪಾಠವನ್ನು ಕೂಡ ಕಲಿಸಿದ್ವಿ. ಆದರೆ ಮತ್ತೆ ಈ ರೀತಿ ಕೃತ್ಯಗಳಲ್ಲಿ ಪಾಕಿಸ್ತಾನ ಪಾಲ್ಗೊಳ್ತಾನೆ ಇದೆ. ನಾನು ಆಗಲೇ ಹೇಳಿದಾಗ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಅದೇ ರೀತಿ ಗುಣಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಒಂದು ಕಡೆ ಸಂಭ್ರಮದ ಮರೆಯಲ್ಲೇ ಸಂಚನ್ನು ರೂಪಿಸಿದಂತಹ ದೇಶದ್ರೋಹಿಗಳ ಸಂಚು ವಿಫಲವಾಗಿದೆ. ಹಾಗೆ ನಮ್ಮ ವೀರ ಯೋಧರ ಒಂದು ಆಶ್ರಯದಿಂದ ಅಥವಾ ಅವರ ನೆರವಿನಿಂದ ನಾವು ಈ ಬಾರಿ ಅತ್ಯಂತ ಸುರಕ್ಷಿತವಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ವಿ. ಈಗಲೂ ಕೂಡ ಸೇಫ್ ಆಗಿ ಇದ್ದೀವಿ ಅಂತ ಹೇಳೋದಕ್ಕೆ ಈ ನಮ್ಮ ವೀರ ಯೋಧರೇ ಸಾಕ್ಷಿ ಅಂತ ಹೇಳ್ತಾ ಈಗ ಜಿ ಕನ್ನಡ ನ್ಯೂಸ್ DNA 4ನೇ ಸ್ಟೋರಿಯನ್ನು ನೋಡೋಣ. ಪಾಕಿಸ್ತಾನದ ಕಥೆ ಯಾವ ರೀತಿಯಾಗಿದೆ? ಪಾಕಿಸ್ತಾನದ ಪಾಲಿಗೆ ಈಗ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಕಿಚ್ಚೆ ಭಯಾನಕವಾಗಿ ಪರಿಣಮಿಸ್ತಾ ಇದೆ. ಏಕೆಂದರೆ ಸದ್ಯದಲ್ಲೇ ಪಾಕಿಸ್ತಾನ 2 ಹೋಳಾಗಿ ಪರಿವರ್ತನೆ ಆಗೋದು ದೂರದ ವಿಷಯ ಏನಲ್ಲ. ಯಾಕಂದರೆ ತನ್ನ ಒಡಲಲ್ಲೇ ಈಗ ಪ್ರತ್ಯೇಕತೆಯ ಜ್ವಾಲೆ ಹೊತ್ತಿ ಉರಿತಾ ಇದೆ. ಕಳೆದ 8 ದಿನಗಳಿಂದ ಪಾಕಿಸ್ತಾನಿ ಸೈನ್ಯದ ಮೇಲೆ ಬಲೂಚ್ ಬಂಡುಕೋರರು ಮುಗಿಬಿದ್ದಿದ್ದಾರೆ. ಹಾಗೆ ಒಂದಷ್ಟು ವಿಚಾರಗಳನ್ನು ಕೂಡ ಅವ್ರು ತಿಳಿಸ್ತಾ ಇದ್ದಾರೆ. ಯಾಕಂದರೆ ನಮ್ಮ ಹತ್ರ 1 ಲಕ್ಷ ನುರಿತ ಸೋಲ್ಜರ್ಸ್ ಇದ್ದಾರೆ. ಹೀಗಾಗಿ ಪಾಕಿಸ್ತಾನವನ್ನು ನಾವು ಮನಸ್ಸು ಮಾಡಿದ್ರೆ ಒಂದೇ ಕ್ಷಣದಲ್ಲಿ ಧ್ವಂಸ ಮಾಡ್ತೀವಿ. ಪಾಕಿಸ್ತಾನವನ್ನು ಸೋಲಿಸೋದು ನಮಗೇನು ಕಷ್ಟ ಅಲ್ಲ ಅಂತ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂದರೆ BLA ಅಂತ ನಾವೇನು ಕರಿತೀವಿ ಅದು ಬಹಿರಂಗವಾಗಿ ಒಂದು ಚಾಲೆಂಜನ್ನು ಹಾಕಿದೆ. ಹೀಗಾಗಿ ಪಾಕಿಸ್ತಾನದ ಮ್ಯಾಪ್ನಿಂದ ಸದ್ಯದಲ್ಲೇ ಬಲೂಚಿಸ್ತಾನ ಕಿತ್ತು ಹೋಗುವಂತಹ ಎಲ್ಲ ಕಾಲ ಹತ್ತಿರ ಬಂದಿದೆ. ಈ ಬಗ್ಗೆ ಇವತ್ತಿನ DNA 4ನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಒಂದು ಕಡೆ ನಾವು ಹಿಂದೆಯೂ ಕೂಡ DNA ತಿಳಿಸಿದ್ವಿ ಯಾವ ರೀತಿ POK ಅಲ್ಲಿರುವಂತಹ ಜನರು ಪಾಕಿಸ್ತಾನದ ವಿರುದ್ಧ
ತಿರುಗಿ ಬಿದ್ದಿದ್ದಾರೆ ಅಂತ. ಬಟ್ ಇದಕ್ಕೆಲ್ಲ ನೇರ ಹೊಣೆ ಪಾಕಿಸ್ತಾನನೇ. ಈಗ ಬಲೂಚಿಸ್ತಾನ ಏನೋ ಈ ರೀತಿ ಆಕ್ರೋಶವನ್ನು ಹೊರಹಾಕ್ತಾ ಇದೆ, ಅಥವಾ POK ಅಲ್ಲಿರುವಂತಹ ಜನರು ಈ ರೀತಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ, ಇದಕ್ಕೆ ಕಾರಣ ಪಾಕಿಸ್ತಾನನೇ. ಯಾಕಂದ್ರೆ ಅಲ್ಲಿಂದ ಎಲ್ಲ ಸಂಪನ್ಮೂಲಗಳನ್ನು ಪಾಕಿಸ್ತಾನ ಪಡೆಯುತ್ತೆ. ಅದು ಬಲೂಚಿಸ್ತಾನ ಆಗಿರ್ಬೋದು, ಆ ಪ್ರಾಂತ್ಯ ಆಗಿರ್ಬೋದು, ಅಥವಾ POK ಆಗಿರ್ಬೋದು. ಅಲ್ಲಿರುವಂತಹ ಈ ಕರೆಂಟ್, ಈಗ POKನಲ್ಲೇ ಅತಿ ಹೆಚ್ಚಾಗಿ ವಿದ್ಯುತ್ ಎಲ್ಲ ಉತ್ಪಾದನೆ ಆಗುತ್ತೆ, ಅದು ಇಡೀ ಪಾಕಿಸ್ತಾನಕ್ಕೆ ಬಳಕೆ ಆಗುತ್ತೆ. ಬಟ್ ಅಲ್ಲಿರುವಂತಹ ಜನರು, POK ಅಲ್ಲಿರುವಂತಹ ಜನರೇ ಕತ್ತಲಲ್ಲಿ ದಿನಗಳನ್ನು ಕಳೆಯುವಂತಹ ಸಂದರ್ಭ ಎದುರಾಗಿದೆ. ಮತ್ತೊಂದು ಕಡೆ ಬಲೂಚಿಸ್ತಾನ ಅಂತ ಬಂದರೂ ಕೂಡ ಅಲ್ಲಿರುವಂತಹ ಸಂಪನ್ಮೂಲಗಳನ್ನೇ ಇಡೀ ಪಾಕಿಸ್ತಾನ ಬಳಸ್ತಾ ಇದೆ. ಬಟ್ ಅಲ್ಲಿರೋರಿಗೆ, ಬಲೂಚಿಸ್ತಾನದಲ್ಲಿರೋರಿಗೆ ಏನೋ ಒಂದು ರೈಟ್ಸ್ ಕೂಡ ಇಲ್ಲ, ಅಲ್ಲಿ ಬೇಸಿಕ್ ಫೆಸಿಲಿಟಿ ಇಲ್ಲ, ಏನೂ ಇಲ್ಲ. ಹೀಗಾಗಿ ಈ ಅನ್ಯಾಯದ ವಿರುದ್ಧ ಬಲೂಚಿಸ್ತಾನ, ಈ ಬಂಡುಕೋರರು ತಿರುಗಿ ಬಿದ್ದಿದ್ದಾರೆ. ಹೀಗಾಗಿ ಸದ್ಯದಲ್ಲೇ, ಅಂದರೆ ಆಲ್ರೆಡಿ ನಾವೊಂದು ಸ್ವಾತಂತ್ರ್ಯ ರಾಷ್ಟ್ರ, ನಾವು ಪಾಕಿಸ್ತಾನಕ್ಕೆ ಬಿಲಾಂಗ್ ಆಗಲ್ಲ ಅಂತೆಲ್ಲ ಬಲೂಚಿಸ್ತಾನ ಘೋಷಣೆ ಮಾಡ್ಕೊಂಡಿದೆ. ಹಾಗೆ ಸ್ವಾತಂತ್ರ್ಯ ದಿನ ಯಾವುದು ಅಂತಲೂ ಕೂಡ ಡೇಟ್ನ ಅನೌನ್ಸ್ ಮಾಡಿದೆ. ಅದಕ್ಕಿಂತ ಪ್ರತ್ಯೇಕ ಗೀತೆ ಎಲ್ಲವೂ ಕೂಡ ಸಿದ್ಧವಾಗಿದೆ, ಸಂವಿಧಾನ ಕೂಡ ಸಿದ್ಧವಾಗಿದೆ. ಹಾಗಾದರೆ ಈಗ ಒಂದು ಬಹಿರಂಗ ಸವಾಲನ್ನು ಏನು ಬಲೂಚಿಸ್ತಾನ, BLA ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹಾಕಿದೆ, ಈ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪಾಕ್ ಸೈನ್ಯಕ್ಕೆ BLA ಅಂದರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ, BLA ಒಂದು ಡೆಡ್ಲಿ ವಾರ್ನಿಂಗ್ ಕೊಟ್ಟಿದೆ. ಏನಂತ, ಕಳೆದ 8 ದಿನಗಳಲ್ಲಿ ಪಾಕ್ ಸೈನ್ಯದ ಮೇಲೆ ಬರೋಬ್ಬರಿ BLA ಕಡೆಯಿಂದ 22 ಬಾರಿ ಭೀಕರ ದಾಳಿಯಾಗಿದೆ. ಈ ಭೀಕರ ದಾಳಿಯಲ್ಲಿ ಬಲೂಚ್ ಬಂಡುಕೋರರ ಅಟ್ಯಾಕ್ಗೆ 26 ಪಾಕಿಸ್ತಾನಿ ಸೈನಿಕರು ಕೂಡ ಬಲಿಯಾಗಿದ್ದಾರೆ. ಹಾಗೆ ಇಲ್ಲಿ ಮತ್ತೊಂದು ವಿಚಾರ ಅಂತ ಅಂದರೆ, ಬಲೂಚಿಸ್ತಾನದ 85% ಭಾಗ ತಮ್ಮ ಕಂಟ್ರೋಲ್ನಲ್ಲೇ ಇದೆ. ಹಾಗೆ ಗೆರಿಲ್ಲಾ ಯುದ್ಧ ಪರಿಣಿತ 1 ಲಕ್ಷ ಸೈನಿಕರಿದ್ದಾರೆ ಅಂತ ಬಂಡುಕೋರರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಆಗಸ್ಟ್ 11ರಂದೇ ಸ್ವತಂತ್ರ ಬಲೂಚಿಸ್ತಾನ ಎನ್ನುವಂಥ ಘೋಷಣೆಗಳು ಅಥವಾ ಆ ರೀತಿ ಅನೌನ್ಸ್ ಮಾಡಿಕೊಂಡಿದ್ದಾರೆ. ಹಾಗೆ ಪಾಕಿಸ್ತಾನಿ ರೇಂಜರ್ಗಳಿಂದ ಬಲೂಚ್ ನಾಗರಿಕರ ಮೇಲೆ ನಡೀತಾ ಇರುವಂಥ ಅಮಾನವೀಯ ದಾಳಿಗೆ BLA ಸೆಡ್ಡು ಹೊಡೆದಿದೆ. ಇಸ್ಲಾಮಾಬಾದ್ ಆಡಳಿತಕ್ಕೆ ತೀವ್ರ ನಡುಕ ಶುರುವಾಗ್ತಾ ಇದೆ. ಯಾಕಂದರೆ ಏನಾಗುತ್ತೆ, ಯಾಕಂದರೆ ತಮ್ಮಲ್ಲಿರುವಂತಹ ಜನರೇ ಇಷ್ಟು ದಿನ ಜಾಗತಿಕವಾಗಿ ಯಾವ ರೀತಿ ಕೊಚ್ಕೊಳ್ತಾ ಇತ್ತು ಪಾಕಿಸ್ತಾನ, POK ಅಲ್ಲಿರುವಂಥ ಜನರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಭಾರತಕ್ಕಿಂತ ಪಾಕಿಸ್ತಾನನೇ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಅಂತೆಲ್ಲ ಜಾಗತಿಕವಾಗಿ ಹೇಳ್ಕೊಳ್ತಾ ಇತ್ತು. ಬಟ್ ಈಗ ಅಸಲಿ ಸತ್ಯ ಅಥವಾ ಪಾಕಿಸ್ತಾನದ ಇನ್ನೊಂದು ಮುಖ, ಕರಾಳ ಮುಖ, ಭಯಾನಕ ಮುಖ ಏನಿದೆ ಅದು ಜಾಗತಿಕವಾಗಿ ಹೊರಗಡೆ ಬರ್ತಾ ಇದೆ. ಜಾಗತಿಕವಾಗಿ ಪಾಕಿಸ್ತಾನ ಬೆತ್ತಲಾಗಿ ನಿಂತಿದೆ. ಈಗ ಮತ್ತೊಂದು ಕಡೆ POKಯಲ್ಲಿ ಏನೆಲ್ಲ ಆಗ್ತಾ ಇತ್ತು ನಾವು ಹಿಂದೆ ನೋಡಿದಾಗ, ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಬಾರ್ದು ಇರುವಂಥ ನಿಟ್ಟಿನಲ್ಲಿ ಅಲ್ಲಿ ಇಂಟರ್ನೆಟ್ ಎಲ್ಲವನ್ನೂ ಕೂಡ ಸ್ಟಾಪ್ ಮಾಡಿದ್ರು. ಆದರೆ ಎಲ್ಲ ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಈಗ ಬಂಡುಕೋರರು ಕೂಡ ಬಲೂಚಿಸ್ತಾನ ಕಂಪ್ಲೀಟ್ ಆಗಿ ನಮ್ಮ ಕಂಟ್ರೋಲ್ನಲ್ಲೇ ಇದೆ, ನಮ್ಮ ಹತ್ರ 1 ಲಕ್ಷ ಗೆರಿಲ್ಲಾ ಸೈನಿಕರಿದ್ದಾರೆ, ನಾವು ಮನಸ್ಸು ಮಾಡಿದ್ರೆ ಪಾಕಿಸ್ತಾನವನ್ನು ಆರಾಮಾಗಿ ಹೊಡೆದು ಉಳಿಸ್ತೇವೆ ಅಂತಲೂ ಕೂಡ ಒಂದು ಬಹಿರಂಗ ಸವಾಲನ್ನು ಹಾಕಿದ್ದಾರೆ. ಹಾಗಾದರೆ ಈ 1 ಲಕ್ಷ ಗೆರಿಲ್ಲಾ ಸೈನಿಕರ ಆರ್ಭಟ ಯಾವ ರೀತಿ ಇದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಗೆರಿಲ್ಲಾ ಸೈನಿಕರು ಅಂದರೆ ಏನು, ಅವರು ಯಾವ ರೀತಿ ಯುದ್ಧ ಮಾಡ್ತಾರೆ ಅದನ್ನು ಕೂಡ ನಾನು ಹೇಳ್ತೀನಿ. ಅದರ ಜೊತೆಗೆ 1 ಲಕ್ಷ ಗೆರಿಲ್ಲಾ ಸೈನಿಕರ ಆರ್ಭಟ ಯಾವ ರೀತಿ ಇದೆ ಅಂತಲೂ ಕೂಡ ನೋಡ್ತಾ ಹೋಗೋಣ. ಗೆರಿಲ್ಲಾ ಯುದ್ಧದಲ್ಲಿ ಪಳಗಿರುವಂತಹ 1 ಲಕ್ಷ ಸಕ್ರಿಯ ಸದಸ್ಯರ ಬೃಹತ್ ಪಡೆ ಇದೆ ಅಂತ BLA ಹೇಳ್ತಾ ಇದೆ. ಈ ಬಂಡುಕೋರರು ತಿಳಿಸ್ತಾ ಇದ್ದಾರೆ. ಆತ್ಮಹತ್ಯಾ ದಾಳಿಯನ್ನು ನಡೆಸೋದಕ್ಕೆ ವಿಶೇಷ ಮಜೀದ್ ಬ್ರಿಗೇಡ್ ಕೂಡ ಸಜ್ಜಾಗಿದೆ. ಸೈನ್ಯದ ಶಸ್ತ್ರಾಸ್ತ್ರಗಳನ್ನೇ ಕಿತ್ಕೊಂಡು ಅವರ ವಿರುದ್ಧವೇ ಬಳಸ್ತಾ ಇದೆ BLA. ಅಂದರೆ ಪಾಕಿಸ್ತಾನಿ ಸೈನಿಕರ ಹತ್ರ ಏನೇನು ವೆಪನ್ಸ್ ಇದೆ, ಮೊದಲೇ ಇರೋದು ಅವ್ರ ಹತ್ರ ಕಡಿಮೆ ವೆಪನ್ಸು, ಅದನ್ನು ಕೂಡ ಕಿತ್ಕೊಂಡು ಅವರ ವಿರುದ್ಧನೇ BLA ಬಳಸ್ತಾ ಇದೆ. ಬಲೂಚಿಸ್ತಾನಕ್ಕೆ ಪ್ರತ್ಯೇಕ ರಾಷ್ಟ್ರಗೀತೆ, ಧ್ವಜ ಹಾಗೆ ಕರೆನ್ಸಿಯನ್ನು ಕೂಡ, ವ್ಯವಹಾರಕ್ಕೆ ಬೇಕಾಗಿರುವಂಥ ಕರೆನ್ಸಿ ದುಡ್ಡನ್ನು ಕೂಡ ಘೋಷಣೆ ಮಾಡಿದೆ. 2000ನೇ ಇಸವಿಯಲ್ಲಿ ಈ BLA ಸ್ಥಾಪನೆ ಆಗುತ್ತೆ, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ. ಇದು ಪಾಕಿಸ್ತಾನಕ್ಕೆ ದೊಡ್ಡ ಕಂಟಕವಾಗಿ ಇದೀಗ ಪರಿಣಮಿಸ್ತಾ ಇದೆ. ಹಾಗೆ 2006ರಲ್ಲಿ ಅಕ್ಬರ್ ಬುಕ್ತಿ ಹತ್ಯೆ ನಂತರ ಈ ದಂಗೆ ತೀವ್ರಗೊಂಡಿತ್ತು. ಪ್ರಸ್ತುತ ಬಶೀರ್ ಜೈಬ್ ನೇತೃತ್ವದಲ್ಲಿ ಪಾಕಿಸ್ತಾನದ ಪಾಲಿಗೆ ಅತಿ ದೊಡ್ಡ ಸಿಂಹ ಸ್ವಪ್ನವಾಗಿ ಮಾರ್ಪಟ್ಟಿದೆ. ಕ್ವಿಕ್ ಆಗಿ ನಾನು ಈ ಗೆರಿಲ್ಲಾ ಯುದ್ಧ ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ತೀನಿ. ಇದು ಶತ್ರುಗಳನ್ನು ನೇರವಾಗಿ ಫೇಸ್ ಮಾಡೋ ಬದಲು ರಹಸ್ಯವಾಗಿ ದಾಳಿ ಮಾಡಿ ನಾಶಪಡಿಸುವಂಥ ತಂತ್ರಗಾರಿಕೆ ಗೆರಿಲ್ಲಾ ಅಂತ. ಅಂದರೆ ಯಾವ ರೀತಿ ಮಾಡ್ತಾರೆ ಅಂದರೆ, ಶತ್ರುಗಳ ಮೇಲೆ ಹಠಾತ್ ಅಂತ ದಾಳಿ ನಡೆಸಿ ಅವರು ಚೇತರಿಸಿಕೊಳ್ಳುವ ಮುನ್ನವೇ ಕತ್ತಲಲ್ಲಿ ಅಥವಾ ಅರಣ್ಯಗಳಲ್ಲಿ ಅವರು ಮಾಯವಾಗ್ತಾರೆ. ಹಾಗೆ ಶತ್ರುಗಳು ಸಾಗುವಂಥ ಮಾರ್ಗಗಳಲ್ಲಿ ರಹಸ್ಯವಾಗಿ ಅಡಗಿ ಕುಳಿತು ಅನಿರೀಕ್ಷಿತವಾಗಿ ಆಕ್ರಮಣ ಮಾಡ್ತಾರೆ.
ಹಾಗೆ ಶತ್ರು ಸೈನ್ಯದ ಆಹಾರ ಆಗಿರ್ಬೋದು, ಆಯುಧ ಪೂರೈಕೆ ಆಗಿರ್ಬೋದು, ರಸ್ತೆ, ರೈಲು ಮಾರ್ಗ, ಹಾಗೆ ಸಂವಹನ ವ್ಯವಸ್ಥೆಗಳು, ಕಮ್ಯುನಿಕೇಷನ್ ಯಾವ ರೀತಿ ಮಾಡ್ತಾರೆ ಅದನ್ನು ಧ್ವಂಸಗೊಳಿಸ್ತಾರೆ. ಇವರು ಯೂಶ್ವಲಿ ಎಲ್ಲಿರ್ತಾರೆ ಅಂತ ಅಂದರೆ, ಈ ಗೆರಿಲ್ಲಾ ಯುದ್ಧ ಮಾಡಬೇಕಾದ್ರೆ ಇವರು ಯೂಶ್ವಲಿ ಕಾಡುಗಳಲ್ಲಿರ್ತಾರೆ, ಪರ್ವತಗಳು ಅಥವಾ ಗುಹೆಗಳು ಅಥವಾ ಸ್ಥಳೀಯ ಹಳ್ಳಿಗಳ ಜನಸಾಮಾನ್ಯರ ನಡುವೆ ಅಡಗಿಕೊಂಡು ಇವರು ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಹಾಗೆ ನಾನು ಬಶೀರ್ ಜೈಬ್ ಬಗ್ಗೆಯೂ ಕೂಡ ನಾನು ಆಗಲೇ ಉಲ್ಲೇಖ ಮಾಡಿದೆ. ಈತ ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಆಕ್ಟಿವ್ ಆಗಿರುವಂತಹ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ BLA ಎನ್ನುವಂತಹ ಒಂದು ಉಗ್ರಗಾಮಿ ಅಥವಾ ಬಂಡಾಯ ಸಂಘಟನೆಯ ಒಂದು ಪ್ರಮುಖ ನಾಯಕ. ಪಾಕಿಸ್ತಾನದಿಂದ ಬಲೂಚಿಸ್ತಾನವನ್ನು ಮುಕ್ತಗೊಳಿಸಿ ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡೋದು ಈತನ ಸಂಘಟನೆಯ ಮುಖ್ಯ ಗುರಿಯಾಗಿದೆ. ಹೀಗಾಗಿ ಗೆರಿಲ್ಲಾ ಎನ್ನುವಂಥ ಅಸ್ತ್ರವನ್ನು ಹಿಡಿದು, ಅಂದರೆ ಇಲ್ಲಿ ನಾವು ನೋಡಬಹುದು ಪಾಕಿಸ್ತಾನ ಕೂಡ ಇದೇ ರೀತಿ ಮಾಡೋದಲ್ವಾ, ನೇರವಾಗಿ ಯುದ್ಧಕ್ಕೆ ಬರೋದಿಲ್ಲ, ಯಾವುದೋ ರೀತಿ ಕಳ್ಳದಾರಿಲಿ ಹಿಡ್ಕೊಂಡು ಹಿಂದೆ ಅಡುಗೆ ಕೂತ್ಕೊಂಡು ಎಲ್ಲ ಯುದ್ಧವನ್ನು ಮಾಡುತ್ತೆ. ಅದೇ ರೀತಿ ಈಗ ಗೆರಿಲ್ಲಾ ಕೂಡ ಪಾಕಿಸ್ತಾನಕ್ಕೆ ಕೌಂಟರ್ ಕೊಡೋದಕ್ಕೆ ಬರ್ತಾ ಇದೆ, ಮಾಡಿದುಣ್ಣೋ ಮಹಾರಾಯ ಅನ್ನೋ ರೀತಿ. ಹಾಗೆ ಮತ್ತೊಂದು ಕಡೆ ಶಸ್ತ್ರಾಸ್ತ್ರವನ್ನು ಮಾರಾಟ ಮಾಡೋದಕ್ಕೆ ಪಾಕಿಸ್ತಾನ ಹೊರಟಿದೆ. ಮಾರಾಟ ಮಾಡಿ ಆ ದುಡ್ಡೇನು ಬರುತ್ತೆ ಅದರಲ್ಲಿ ಬಲೂಚರ ಮಾರಣ ಹೋಮ ನಡೆಸೋದಕ್ಕೆ ಪಾಕಿಸ್ತಾನ ಮುಂದಾಗಿದೆ ಅನ್ನುವಂಥ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಆಲ್ರೆಡಿ ಪಾಕಿಸ್ತಾನದಲ್ಲಿ ತೀವ್ರ ಆರ್ಥಿಕ ಸಂಕಷ್ಟ ಇದೆ. ತೀವ್ರ ಆರ್ಥಿಕ ಸಂಕಷ್ಟದ ನಡುವೆಯೂ ಪಾಕಿಸ್ತಾನ ಶಸ್ತ್ರಾಸ್ತ್ರ ಮಾರಾಟದ ಒಂದು ದಂಧೆಗೆ ಇಳಿದಿದ್ದು JF-17 ಯುದ್ಧ ವಿಮಾನಗಳು ಹಾಗೂ ಶಸ್ತ್ರಾಸ್ತ್ರ ಸರಬರಾಜಿಗಾಗಿ ಸೌದಿ ಅರೇಬಿಯಾ ಹಾಗೆ ಸುಡಾನ್ ಜೊತೆ $1 ಬಿಲಿಯನ್ ರಕ್ಷಣೆ ಒಪ್ಪಂದದ ತಂತ್ರವನ್ನು ರೂಪಿಸಿದೆ. ಆದರೆ ಈ ಶಸ್ತ್ರಾಸ್ತ್ರ ವ್ಯಾಪಾರದಿಂದ ಬರುವಂತಹ ದುಡ್ಡೇನಿದೆ ಅದನ್ನೇನು ಅವ್ರ ದೇಶದ ಜನರಿಗೆ ಅವರು ಬೇಸಿಕ್ ಫೆಸಿಲಿಟಿ ಕೊಡೋದಕ್ಕೆ ಉಪಯೋಗಿಸಲ್ಲ. ಬದಲಿಗೆ ಆ ಹರಿದು ಬರುವಂತಹ ವಿದೇಶಿ ಹಣವನ್ನು ಆರ್ಮಿ ಚೀಫ್ ಆಸಿಮ್ ಮುನೀರ್ ನೇತೃತ್ವದ ಪಾಕ್ ಸೇನೆ ಬಲೂಚಿಸ್ತಾನದಲ್ಲಿ ಅಮಾನವೀಯವಾದಂತಹ ಒಂದು ಬಾಂಬ್ ದಾಳಿಯನ್ನು ನಡೆಸೋದಕ್ಕೆ ಹಾಗೆ ನಾಗರಿಕರನ್ನ ಬಲಿ ಪಡೆಯುವಂತಹ ಭೀಕರ ನರಮೇಧಕ್ಕೆ ಬಳಸಿಕೊಳ್ತಾ ಇದೆ ಎನ್ನುವಂಥ ಗಂಭೀರ ಆರೋಪ ಜಾಗತಿಕ ಮಟ್ಟದಲ್ಲಿ ಭಾರಿ ಆತಂಕವನ್ನ ಮೂಡಿಸಿದೆ. ಅಂದರೆ ಹೊಟ್ಟೆಗೇನೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಗೆ ಹೂ. ಈಗ ವೆಪನ್ಸ್ನ ಮಾರಿದ್ರು, ಅದರಲ್ಲಿ ಬಂದಿರುವಂತಹ ದುಡ್ಡಲ್ಲಿ ತನ್ನ ದೇಶದಲ್ಲಿ ಯಾವ ರೀತಿ ಬಡತನ ಇದೆ, ತುತ್ತು ಅನ್ನಕ್ಕಾಗಿ ಯಾವ ರೀತಿ ಪಾಕಿಸ್ತಾನಿಯರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ, ಅದನ್ನು ನೋಡೋದು ಬಿಟ್ಟು ಅದರಲ್ಲಿ ದುಡ್ಡು ಬರುತ್ತಂತೆ ಅದನ್ನು ಮತ್ತೆ ಇನ್ನೊಬ್ಬರ ಮೇಲೆ ಯುದ್ಧ ಮಾಡೋದಕ್ಕೆ ಪಾಕಿಸ್ತಾನ ಬಳಸ್ತಾ ಇದೆ. ಹಾಗೆ ಮುಖ್ಯವಾಗಿ ಬಲೂಚಿಸ್ತಾನ ಅಥವಾ ಬಲೂಚರು ಅವರ ಸ್ಥಿತಿ ಹೇಗಿದೆ? POK ಅಲ್ಲಿರುವಂತಹ ಜನರ ಸ್ಥಿತಿಯನ್ನು ಈ ಹಿಂದೆಯೂ ಕೂಡ ನೀವು DNA ನೋಡಿರ್ತೀರ. ಆದರೆ ಈಗ ಬಲೂಚರ ಸ್ಥಿತಿ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. 2ನೇ ದರ್ಜೆ ನಾಗರಿಕರಂತೆ ಬಲೂಚರ ಸ್ಥಿತಿ ಇದೆ. ಆ ರೀತಿ ಬದುಕ್ತಾ ಇದ್ದಾರೆ. ಏನು ಅವರಿಗೆ ಫೆಸಿಲಿಟಿ ಇಲ್ಲ. ಒಬ್ಬ ದೇಶದ ಸಿಟಿಸನ್ ಆಗಿ ಆತನಿಗೆ ಏನು ರೈಟ್ಸ್ ಕೂಡ ಇಲ್ಲ. ಆ ರೀತಿ ಅವರು ಬದುಕ್ತಾ ಇದ್ದಾರೆ. ಬಲೂಚಿಸ್ತಾನ ಪಾಕಿಸ್ತಾನದ ಒಂದು ಅತಿ ದೊಡ್ಡ ಪ್ರಾಂತ್ಯವಾಗಿದ್ರೂ ಕೂಡ ಯಾವಾಗ ಇದು ಪಾಕಿಸ್ತಾನಕ್ಕೆ ಸೇರ್ಪಡೆ ಆಯಿತೋ ಆ ದಿನದಿಂದಲೂ ಕೂಡ ನೈಸರ್ಗಿಕ ಸಂಪನ್ಮೂಲಗಳನ್ನು ಲೂಟಿ ಮಾಡ್ತಾ, ಅಂದರೆ ಬಲೂಚಿಸ್ತಾನದಲ್ಲಿರುವಂತಹ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸ್ಗಳು ಏನೆಲ್ಲ ಇದೆ ಅದನ್ನು ಲೂಟಿ ಮಾಡ್ತಾ ಇದೆ ಪಾಕಿಸ್ತಾನ. ಹಾಗೆ ಅಲ್ಲಿನ ಜನರನ್ನು 2ನೇ ದರ್ಜೆ ನಾಗರಿಕರಂತೆ ನಡೆಸಿಕೊಳ್ತಾ ಇದೆ ಅಂತ BLA ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ರಾಜಕೀಯ ಅಥವಾ ಈ ಉನ್ನತ ಹುದ್ದೆಗಳೇನಿರುತ್ತೆ, ಸರ್ಕಾರಿ ಹುದ್ದೆಗಳು ಇಲ್ಲಿ ಹೇಗೆ ನಮ್ಮ ಭಾರತದಲ್ಲಿರುತ್ತೆ ಆ ಥರ, ಅದರಿಂದ ಬಲೂಚ್ ಜನರು ವಂಚಿತರು. ಅವ್ರಿಗೆ ರಾಜಕೀಯವಾಗಿ ಬೆಳೆಯೋದಕ್ಕಾಗಿರ್ಬೋದು ಅಥವಾ ಉನ್ನತ ಹುದ್ದೆಗಳಿಗೆ ಏರೋದಕ್ಕೆ ಯಾವುದೇ ರೀತಿಯ ಅವಕಾಶನೇ ಇಲ್ಲ. ಹಾಗೆ ಕೆಲಸ ಬಿಡಿ, ಈ ರೀತಿ ಉನ್ನತ ಹುದ್ದೆ ಬಿಡಿ, ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೂಡ ನೀಡ್ತಾ ಇಲ್ಲ. ಹೀಗಾಗಿ ಗಡಿಭಾಗದಲ್ಲಿ ಅಗತ್ಯ ವಸ್ತುಗಳ ಸಾಗಾಟಕ್ಕೂ ಕೂಡ ಸೇನೆ ತಡೆಯನ್ನು ಒಡ್ತಾ ಇದೆ. ಹೀಗಾಗಿ ಇದು ಭೀಕರ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಾಕ್ಷಿಯಾಗಿದೆ. ಒಟ್ಟಿನಲ್ಲಿ ಪಾಕಿಸ್ತಾನ ಅಂತ ಬಂದರೆ ಒಂದು 2 ದೋಣಿಗಳ ಮೇಲೆ ಕಾಲಿಟ್ಟಿದೆ. ಅತ್ತ ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದೆ ತನ್ನ ದೇಶ, ಅದನ್ನು ಕೂಡ ಉಳಿಸ್ಕೊಳ್ಬೇಕು. ಮತ್ತೊಂದು ಕಡೆ ಬಲೂಚಿಸ್ತಾನ ಕೂಡ ಕೈ ಬಿಟ್ಟು ಹೋಗ್ತಾ ಇದೆ, ಅದನ್ನು ಕೂಡ ಉಳಿಸ್ಕೊಳ್ಬೇಕು. ಹೀಗಾಗಿ ಯಾವ ರೀತಿ ಪಾಕಿಸ್ತಾನ ಈಗಲಾದರೂ ಒಂದು ಜಾಣ ನಡೆಯನ್ನು ಇಡುತ್ತಾ ಅಥವಾ ಮತ್ತೆ ತನ್ನ ಮೂರ್ಖತನವನ್ನೇ ಮುಂದುವರಿಸುತ್ತಾ ಅಂತ ಕಾದು ನೋಡಬೇಕು. ಮತ್ತೊಂದು ಕಡೆ ಈಗ ಜಿಕ್ರಡಾ ನ್ಯೂಸ್ DNA 5ನೇ ಸ್ಟೋರಿಯಲ್ಲಿ ಒಂದು ಪ್ರಮುಖವಾದ ವಿಷಯ ಇದೆ. ಇದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ. ಈಗ ಸದ್ಯ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರೋದು ಹನೂರು ಶೂಟೌಟ್ ಪ್ರಕರಣ. ಕಾಡಿಗೆ ಒಂದು 4 ಜನ ಹೋಗಿರ್ತಾರೆ. ಅವರನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಎನ್ಕೌಂಟರ್ ಮಾಡಿರ್ತಾರೆ. 3 ಜನರನ್ನ, ಒಬ್ಬ ಮಾತ್ರ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗಿದ್ದ. ಆತ ಎಲ್ಲಿಗೆ ಹೋಗಿದ್ದ? ಯಾಕಂದ್ರೆ 15ನೇ ತಾರೀಕು ಆಗಿರುವಂಥದ್ದು, ಇಲ್ಲಿವರೆಗೂ ಆತ ಎಸ್ಕೇಪ್ ಯಾರೋ ಆಗಿ ಹೋಗಿರ್ತಾನೆ, ಆತನ ಸುಳಿವೇ ಇರಲಿಲ್ಲ. ಆದರೆ ಈಗ ಆತ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾನೆ. ಆ ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನು ಆತ ತಿಳಿಸಿದ್ದಾನೆ. ಮುಂದೆ ನೋಡ್ತಾ ಹೋಗೋಣ. ಇದು ಈ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದೆ. ಇದರ ಜೊತೆಗೆ ಈಗ ಈ ಒಂದು ಪ್ರಕರಣ, ಹನೂರು ಶೂಟೌಟ್ ಪ್ರಕರಣ, ಕೇವಲ ನಮ್ಮ ರಾಜ್ಯದ ಪ್ರಕರಣ ಅಥವಾ ಕೇಸ್ ಆಗಿ ಉಳಿದಿಲ್ಲ. ಬದಲಿಗೆ ತಮಿಳುನಾಡು ಕೂಡ
ಈ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದೆ. ಯಾವಾಗ ಈ ರೀತಿ ಆಯಿತು ಅಂತ ಗೊತ್ತಾಯ್ತೋ, ಯಾವಾಗ ಯಾರೆಲ್ಲ ಸತ್ತೋದ್ರು, ಮೃತಪಟ್ಟರು ಆ 3 ಜನ, ಅವ್ರದ್ದು ಮದರ್ ಟಂಗ್ ತಮಿಳ್ ಆಗಿರುತ್ತೆ, ಅವರು ತಮಿಳಿಗರು. ಹೀಗಾಗಿ ಈ ಭಾಷೆಯ ವಿಚಾರವಾಗಿ ತಮಿಳುನಾಡು ಕೂಡ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದೆ. ಈ ಹಿಂದೆಯೂ ಸಿಎಂ ಜೋಸೆಫ್ ವಿಜಯ್ ಅವರು ಈ ಪ್ರಕರಣವನ್ನು ಖಂಡಿಸಿದ್ರು. ಸಮಗ್ರವಾಗಿ ಇದು ತನಿಖೆ ಆಗಬೇಕು ಅಂತ ಅವರು ತಿಳಿಸಿದ್ರು. ಈಗ ಮತ್ತೊಂದು ಮೇಜರ್ ಡೆವಲಪ್ಮೆಂಟ್ ಅಂತ ಅಂದ್ರೆ ಸಿಎಂ ವಿಜಯ್ ಅವರು ಖುದ್ದಾಗಿ ಹನೂರಿಗೆ ಬರ್ತಾ ಇದ್ದಾರೆ. ಹನೂರಿಗೆ ಬಂದು ಯಾರೆಲ್ಲ ಎನ್ಕೌಂಟರ್ನಲ್ಲಿ ಮೃತಪಟ್ಟಿದ್ರು ಅವರ ಫೋಟೋವನ್ನು ನೀವು ಕೂಡ ತೆರೆ ಮೇಲೆ ನೋಡಿದ್ರಿ. ಆಗಲೇ 3 ಜನ ಏನೋ ಮೃತಪಟ್ಟಿರ್ತಾರೆ. ಡೇವಿಡ್ ಆಗಿರ್ಬೋದು, ಕುಮಾರ್ ಆಗಿರ್ಬೋದು, ಆಂಟೋನಿ ಸ್ವಾಮಿ ಆಗಿರ್ಬೋದು, 3 ಜನ ಸತ್ತೋಗಿರ್ತಾರೆ. ಅವರ ಮನೆಗೆ ಬರ್ತಾ ಇದ್ದಾರೆ. ಮನೆಗೆ ಬಂದು ಹಾಗೆ ಅಲ್ಲಿ ತಮಿಳುನಾಡು ಸರ್ಕಾರ ಕೂಡ ಒಂದು 10 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ. ಇವರು ಇಲ್ಲಿಗೆ ಬಂದು ಸ್ವತಃ ಅವರೇ ಪರಿಹಾರವನ್ನು ಕೊಡ್ತಾರೆ, ಆ ದುಡ್ಡನ್ನ ಅಮೌಂಟ್ನ ಹಸ್ತಾಂತರ ಮಾಡ್ತಾರೆ ಅಂತೆಲ್ಲ ಒಂದಷ್ಟು ವಿಚಾರಗಳು ನಡೀತಾ ಇದೆ. ನಾಳೆ ಅಥವಾ ನಾಡಿದ್ದು ಸಿಎಂ ಜೋಸೆಫ್ ವಿಜಯ್ ಅವರು ಬರುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕೆಂದರೆ ಅಲ್ಲಿ ತಮಿಳುನಾಡಲ್ಲಿ ಈಗ ಸದನ ನಡೀತಾ ಇದೆ. ಹೀಗಾಗಿ ಯಾವ ಎಕ್ಸಾಕ್ಟ್ ಟೈಮ್ ಯಾವಾಗ ಬರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಲ್ಮೋಸ್ಟ್ ನಾಳೆನೇ ಬರುವಂಥ ಎಲ್ಲ ಸಾಧ್ಯತೆ ಇದೆ. ಹಾಗಾದರೆ ಈ ಹನೂರು ಶೂಟೌಟ್ನ ಇವತ್ತಿನ ಡೆವಲಪ್ಮೆಂಟ್ ಏನೆಲ್ಲ ಆಗಿದೆ, ಹೈ ವೋಲ್ಟೇಜ್ ಟ್ವಿಸ್ಟ್ ಏನೆಲ್ಲ ಸಿಕ್ಕಿದೆ, ಎಲ್ಲವನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆ 4ನೇ ಆರೋಪಿ ಯಾರಿದ್ದ ಆತ ಒಂದು ವಿಡಿಯೋ ಬಾಂಬ್ ಅನ್ನು ರಿಲೀಸ್ ಮಾಡಿದ್ದಾರೆ. ಆತನ ಹೆಸರು ಮಹಿಮಾ ದಾಸ್ ಅಂತ. ಈ 4 ಜನ ಒಟ್ಟಿಗೆ ಹೋಗಿರ್ತಾರೆ ಕಾಡಿನ ಒಳಗೆ. ಅದರಲ್ಲಿ 3 ಮೇಲೆ ಶೂಟೌಟ್ ಆಗಿದೆ, ಅಂತಂದ್ರೆ ಎನ್ಕೌಂಟರ್ ಆಗಿ ಅವರು ತೀರ್ಕೊಂಡಿದ್ದಾರೆ. ಇನ್ನು ಒಬ್ಬ ಯಾರು ಉಳಿದಿದ್ದ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಆತ ಎಲ್ಲಿದ್ದ ಏನು ಎತ್ತ ಗೊತ್ತಿರಲಿಲ್ಲ. ಬಟ್ ಈಗ ಒಂದು ವಿಡಿಯೋವನ್ನ ಅಜ್ಞಾತ ಸ್ಥಳದಿಂದ ಆತ ರಿಲೀಸ್ ಮಾಡಿದ್ದಾನೆ. 4ನೇ ಆರೋಪಿಯ ವಿಡಿಯೋ ಬಾಂಬ್ ಒಂದು ರಿಲೀಸ್ ಆಗಿದೆ. ಹನೂರು ಶೂಟೌಟ್ ಪ್ರಕರಣದಲ್ಲಿ ನಾಪತ್ತೆಯಾಗಿದ್ದಂತಹ 4ನೇ ಅಥವಾ ಪ್ರಮುಖ ಕೊಂಡಿ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಆತನಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ ಅಲ್ಲಿ ಏನೇನಾಯ್ತು, ಏನು ಎತ್ತ ಅಂತ. ಈಗ ನಮ್ಮ ರಾಜ್ಯದಲ್ಲಿ ಈ ಹನೂರು ಶೂಟೌಟ್ ಪ್ರಕರಣ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅಂತ ಗೊತ್ತು, ಸದನದಲ್ಲೂ ಅದೇ ವಿಚಾರ. ಹೀಗಾಗಿ ಆತ ಒಂದು ಪ್ರಮುಖ ಕೊಂಡಿ. 4ನೇ ಆರೋಪಿ ಮಹಿಮಾ ದಾಸ್ ಅಜ್ಞಾತ ಸ್ಥಳದಿಂದ ವಿಡಿಯೋವನ್ನ ರಿಲೀಸ್ ಮಾಡೋ ಮೂಲಕ ಸಂಚಲನವನ್ನ ಉಂಟು ಮಾಡಿದ್ದಾನೆ. ಶೂಟೌಟ್ ನಡೆದಾಗ ಅಂದ್ರೆ ಆತ ಮಾತಾಡ್ತಾ ಇರುವಂತಹ ವಿಡಿಯೋವನ್ನ ನೀವು ಗಮನಿಸಬಹುದು ತೆರೆ ಮೇಲೆ. ಶೂಟೌಟ್ ನಡೆದಾಗ ನಾನು ಹೇಗೋ ಬದುಕಿ ಓಡ್ ಬಂದು ಹಾಸ್ಪಿಟಲ್ ಸೇರಿದೆ ಅಂತ ಆತ ಹೇಳಿದ್ದಾನೆ. ಆದರೆ ನಂಗೆ ಈಗ ಪೊಲೀಸರನ್ನ ಕಂಡ್ರೆ ಭಯ ಆಗ್ತಾ ಇದೆ, ಹೀಗಾಗಿ ನಾನು ಹೊರಗಡೆ ಬರೋದಿಲ್ಲ ಅಂತ ವಿಡಿಯೋದಲ್ಲಿ ಆತ ಅಳಲು ತೋಡ್ಕೊಂಡಿದ್ದಾನೆ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಇಷ್ಟು ದಿನ ತಲೆಮರೆಸಿಕೊಂಡಿದ್ದ ಈ ಆರೋಪಿಯಿಂದ ಖಾಕಿ ಪಡೆಗೆ ಒಂದು ಬಿಗ್ ಸುಳಿವು ಸಿಕ್ಕಂತಾಗಿದ್ದು, ಅವತ್ತು ಅರಣ್ಯದಲ್ಲಿ ನಿಜಕ್ಕೂ ನಡೆದಿದ್ದೇನೋ ಎನ್ನುವಂಥ ಸತ್ಯ ವಿಚಾರಣೆಯ ನಂತರವಷ್ಟೇ ಹೊರಬರಬೇಕಿದೆ. ಯಾಕಂದ್ರೆ ಈತನಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ. ಹಾಗಾದ್ರೆ 4ನೇ ಆರೋಪಿ ಮಹಿಮಾ ದಾಸ್ ಹೇಳಿರೋದೇನು, ಬನ್ನಿ ನೋಡೋಣ. ತುಂಬ ಸೀರಿಯಸ್ ಬರ್ತಾರೆ, ಹೊಟ್ಟೆ ನೋಡ್ಕೊಂಡು ಇದಾಗಿದೆ. ನಾನು ಮೆಲ್ಲಗೆ ಬಂದು ಮನೆ ಸೇರಿಬಿಟ್ಟು ಹಾಸ್ಪಿಟ್ಲ್ಗೆ ಬಂದುಬಿಟ್ಟಿದೆ. ನಾನು ಈಗ ಫಾರೆಸ್ಟ್ ನೋಡ್ಕೊಂಡ್ರೆ ನನಗೆ ಒಂಥರ ಭಯ ಆಗ್ತದೆ. ಇದು ಎನ್ಕ್ವೈರಿಗೆ ನಮ್ಗೆ ಹೊಟ್ಟೆ ನಮ್ಮನ್ನ ಇದು ಸಾಕ್ಷಿಗೆ ಆಳಿದೆ ಅಂತ ಎಲ್ಲರ ಮೇಲೆ ಹೇಳಿ ಪೊಲೀಸ್ನವ್ರ ಮೇಲೆ ಇದು ಮಾಡ್ತಾ ಇದ್ದಾರೆ. ನಮ್ಗೆ ಅವ್ರ ಕಂಡ್ರೆ ಸ್ವಲ್ಪ ಭಯ ಆಯ್ತದೆ. ನಾವು ಹೆಸರಿಗೆ ನಿಮ್ಮ ಪೊಲೀಸ್ನವರು ಸಾಕ್ಷಿ ಆಗಿರ್ಬೇಕು, ನಮಗೆ ಹೆಚ್ಚಿಗೆ ನೀವೇ ನೋಡ್ಬೇಕು. ಎಸ್, ಅವ್ರು ಮಾತಾಡಿದ್ನ ಕೇಳಿಸ್ಕೊಂಡ್ರಿ. ಈಗ ಮತ್ತೊಂದು ಡೆವಲಪ್ಮೆಂಟ್ ಅಂತ ಅಂದರೆ ಈಗ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಅವರು ಹನೂರಿಗೆ ಬರ್ತಾ ಇದ್ದಾರೆ ಎನ್ನುವಂಥ ವಿಚಾರ ಮುನ್ನೆಲೆಗೆ ಬಂದಿದೆ. ಅದು ಕೂಡ ನಾಳೆನೆ ಬುಧವಾರನೇ ಇವರು ಮರಿಯಮಂಗಲ ಗ್ರಾಮಕ್ಕೆ ಭೇಟಿ ನೀಡುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ಮುಖ್ಯ ಕಾರಣ ಅವರು ತಮಿಳು ಭಾಷಿಗರು. ಹೀಗಾಗಿ ತಮಿಳುನಾಡು ಈ ಒಂದು ವಿಚಾರದಲ್ಲಿ ಮೂಗು ತೋರಿಸ್ತಾ ಇದೆ. ಹನೂರಿಗೆ ತಮಿಳುನಾಡು ಸಿಎಂ ವಿಜಯ್ ಎಂಟ್ರಿಯನ್ನ ಕೊಡ್ತಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬುಧವಾರ ಮರಿಯಮಂಗಲ ಗ್ರಾಮಕ್ಕೆ ತಮಿಳುನಾಡು ಸಿಎಂ ವಿಜಯ್ ಭೇಟಿ ನೀಡುವಂತಹ ಎಲ್ಲ ಸಾಧ್ಯತೆ ಇದೆ. ಈ ಬಗ್ಗೆ ಆ ಮೃತರ ಕುಟುಂಬಗಳಿಗೆ ಸ್ವತಃ ಸಿಎಂ ಕಡೆಯಿಂದಲೇ ಮಾಹಿತಿ ಬಂದಿದೆ. ಅಂದರೆ ತಮಿಳುನಾಡು ಸಿಎಂ ಕಡೆಯಿಂದ ಮಾಹಿತಿ ಬಂದಿದೆ ಎನ್ನುವಂಥ ವಿಚಾರ ಇದೆ. ಹನೂರು ಶೂಟೌಟ್ ಪ್ರಕರಣದಲ್ಲಿ ಮೃತಪಟ್ಟ 3 ತಮಿಳು ಭಾಷಿಕರಾಗಿರೋ ಹಿನ್ನೆಲೆಯಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಬುಧವಾರ ಮರಿಯಮಂಗಲ ಗ್ರಾಮಕ್ಕೆ ಭೇಟಿ ನೀಡಿ ಸಂತ್ರಸ್ತ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳ್ತಾರೆ ಎನ್ನಲಾಗ್ತಾ ಇದೆ. ಹಾಗೆ ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ಭರ್ಜರಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಅವರು. ಹಾಗೆ ಇದನ್ನ ಒಂದು ರೀತಿ ಅವರು ತಮಿಳಿಗರ ಹತ್ಯಾಕಾಂಡ ಅಂತ ಕರೆದಿದ್ದಾರೆ ವಿಜಯ್ ಅವರು. ಹಾಗೆ ಕಠಿಣ ತನಿಖೆಗೆ ಆಗ್ರಹವನ್ನ ಮಾಡಿದ್ದಾರೆ. ಈ ವಿಚಾರ ತಮಿಳುನಾಡು ವಿಧಾನಸಭೆಯಲ್ಲೂ, ಯಾಕಂದ್ರೆ ಅಲ್ಲಿ ಸದನ ನಡೀತಾ ಇದೆ, ಅಲ್ಲೂ ಕೂಡ ಸದ್ದು ಮಾಡಿದ್ದು. ಡಿಎಂಕೆ ಹಾಗೂ ಎಐಎಡಿಎಂಕೆ ಧರಣಿ ನಡೆಸೋ ಮೂಲಕ, ಅಂದ್ರೆ ಪ್ರತಿಪಕ್ಷಗಳು ಉಭಯ ರಾಜ್ಯಗಳ ನಡುವೆ ಹೊಸ ರಾಜಕೀಯ ಸಂಘರ್ಷಕ್ಕೆ ನಾಂದಿಯನ್ನ ಹಾಡಿದೆ.
ಸಿಎಂ ವಿಜಯ್ ಭೇಟಿಯ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕರ್ನಾಟಕ ಹಾಗೂ ತಮಿಳುನಾಡು ಗಡಿ ಭಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಯಾಕಂದ್ರೆ ಇಲ್ಲೇ ಹೊತ್ತಿ ಉರಿತಾ ಇದೆ ಆ ಹನೂರು ಪ್ರಕರಣ. ಇದ್ರ ಜೊತೆಗೆ ತಮಿಳುನಾಡು ಸಿಎಂ ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯಬಾರದು ಅಂತ ಒಂದಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಆಯೋಜಿಸಲಾಗಿದೆ. ಎಸ್, ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಂದ್ರ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಕಾವೇರಿ ವನ್ಯಜೀವಿಧಾಮದಲ್ಲಿ ನಡೆದಂತಹ ಶೂಟೌಟ್ ಪ್ರಕರಣ ಈಗ ರಾಜ್ಯ ಅಷ್ಟೇ ಅಲ್ಲದೆ ರಾಜ್ಯದ ಎಲ್ಲೆಯನ್ನ ದಾಟಿ ತಮಿಳುನಾಡಿನ ಸದನದಲ್ಲಿ ಕೂಡ ಸದ್ದು ಮಾಡಿದೆ. ಇಂದು ತಮಿಳುನಾಡಿನ ವಿಧಾನಸಭೆಯಲ್ಲಿ ನಡೆದಂತಹ ಒಂದು ವಿಧಾನಸಭೆಯ ಕಾರ್ಯಕಲಾಪದಲ್ಲಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎರಡೂ ಕೂಡ ಒಂದು ಸಮಗ್ರ ತನಿಖೆಗೆ ಹಾಗೂ ಸೂಕ್ತ ಪರಿಹಾರ. ಎಸ್, ತಮಿಳುನಾಡು ಸಿಎಂ ನಮ್ಮ ಹನೂರಿಗೆ ಅಥವಾ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ರಾಜ್ಯದ ಪ್ರಕರಣದಲ್ಲಿ ಮೂಗು ತೂರಿಸ್ತಾ ಇರೋದಕ್ಕೆ ನಮ್ಮ ರಾಜ್ಯದ ಸಿಎಂ DK ಶಿವಕುಮಾರ್ ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನಮ್ಮ ರಾಜ್ಯದ ಆಡಳಿತದಲ್ಲಿ ಮೂಗು ತೋರಿಸಬೇಡಿ ಅಂತ ಅವ್ರು ಹೇಳಿದ್ದಾರೆ. ಸಿಎಂ ವಿಜಯ್ ಬೇಡಿಕೆಗೆ ಸಿಎಂ DK ಶಿವಕುಮಾರ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. CBI ತನಿಖೆ ಬೇಡಿಕೆಯನ್ನ ತಳ್ಳಿ ಹಾಕಿದೆ ರಾಜ್ಯ ಸರ್ಕಾರ. CBI ತನಿಖೆಗೆ ವಹಿಸಬೇಕು. ಈಗೇನು ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡೋದಕ್ಕೆ ಸರ್ಕಾರ ಆದೇಶವನ್ನು ನೀಡಿದೆ ಆಲ್ರೆಡಿ. ಬಟ್ ನಮ್ಮ ರಾಜ್ಯದಲ್ಲೂ ಕೂಡ SIT ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆ ತಮಿಳುನಾಡು ಕಡೆಯಿಂದ CBI ತನಿಖೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲವನ್ನು ಕೂಡ ತಳ್ಳಿ ಹಾಕಿದೆ ನಮ್ಮ ರಾಜ್ಯ ಸರ್ಕಾರ. ಹನೂರು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CBI ತನಿಖೆಗೆ ಆಗ್ರಹಿಸಿದ್ದ ತಮಿಳುನಾಡು ಸಿಎಂ ವಿಜಯ್ ಬೇಡಿಕೆಯನ್ನ ಸಿಎಂ DK ಶಿವಕುಮಾರ್ ಸರಸಾಗಾಟಾಗಿ ತಳ್ಳಿ ಹಾಕಿದ್ದು. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯ ಮತ್ತೊಂದು ರಾಜ್ಯದ ಆಡಳಿತದಲ್ಲಿ ಮೂಗು ತೋರಿಸಬಾರ್ದು. ಈಗ ನಿಮ್ಮಲ್ಲೂ ಸಾಕಷ್ಟು ಪ್ರಕರಣ ಆಗಿದೆ, ತಮಿಳುನಾಡಲ್ಲೂ ನಾವೇನಾದ್ರೂ ಮೂಗು ತೋರಿಸಿದ್ವಾ ಅಲ್ಲಿ ಅದೇ ರೀತಿ ನೀವು ಕೂಡ ಇಂಟರ್ಫಿಯರ್ ಆಗಬಾರ್ದು. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಒಂದು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ವಿಜಯ್ ಟ್ವೀಟ್ಗೆ ಇದ್ರ ಸಂಬಂಧ ಟ್ವೀಟ್ ಮಾಡಿದ್ರು ವಿಜಯ್ ಅವರು. ಅದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಸಹ ತೀವ್ರವಾಗಿ ತಿರುಗೇಟನ್ನು ನೀಡಿದ್ದು. ರಾಜ್ಯ ಸರ್ಕಾರ ಆಲ್ರೆಡಿ ಪರಿಹಾರವನ್ನು ನೀಡಿದೆ. ಸರ್ಕಾರ 5 ಲಕ್ಷ ಕೊಟ್ಟಿದೆ ಮೃತರ ಕುಟುಂಬಸ್ಥರಿಗೆ. ಹಾಗೆ ಶಾಸಕರು, ಅಲ್ಲಿರುವಂತಹ ಶಾಸಕರು ಕೂಡ 10 ಲಕ್ಷ ಕೊಟ್ಟಿದ್ದಾರೆ. 15 ಲಕ್ಷ ಸಿಕ್ಕಿದೆ. ಈ ಮೂಲಕ ನೆರೆ ರಾಜ್ಯದ ನಾಯಕರ ಹಸ್ತಕ್ಷೇಪ ನಮಗೆ ಬೇಕಾಗಿಲ್ಲ, ನಿಮ್ದೇನು ಕೆಲಸ ಇದೆ ಅದನ್ನು ನೋಡ್ಕೊಳ್ಳಿ, ನಮಗೆ ಗೊತ್ತು ನಾವು ಹೆಂಗೆ ಸಾಲ್ವ್ ಮಾಡಬೇಕು ಅಂತ. ನಿಮ್ಮ ಹಸ್ತಕ್ಷೇಪ ಅಥವಾ ಮೂಗು ತೂರಿಸೋದು ನೀವು ಬೇಡ ಅಂತ ಹೇಳಿಕೆಗಳು ನಮ್ಮ ರಾಜ್ಯದ ನಾಯಕರಿಂದ ಅಥವಾ ನಮ್ಮ ರಾಜ್ಯದ CM ಇಂದ ಕೂಡ ಬಂದಿದೆ. ಒಟ್ಟಿನಲ್ಲಿ ಈ ಹನೂರು ಅರಣ್ಯದಲ್ಲಿ ನಡೆದಂತಹ ಒಂದು ಶೂಟೌಟ್ ಪ್ರಕರಣ ನಿಜಕ್ಕೂ ದಕ್ಷಿಣ ಭಾರತದ 2 ರಾಜ್ಯಗಳ ನಡುವಿನ ಒಂದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಇಷ್ಟು ದಿನ ಕಾವೇರಿ ಆ ವಿಚಾರ ಆಯಿತು. ಈಗ ಹನೂರು ಅಂತ 2 ರಾಜ್ಯಗಳು ಬಡ್ದಾಡ್ಕೊಳ್ಳುವಂಥ ಪರಿಸ್ಥಿತಿ. ಮತ್ತೊಂದು ಕಡೆ ಈಗ 4ನೇ ಆರೋಪಿ ಇಷ್ಟು ದಿನ ಪತ್ತೆ ಇರಲಿಲ್ಲ. ಈಗ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾನೆ. ಹೀಗಾಗಿ ಆತ ಏನಾದರೂ ವಿಚಾರಣೆಗೆ ಸಹಕರಿಸಿದ್ರೆ, ಆತ ಬಂದರೆ ನಿಜಕ್ಕೂ ಅಲ್ಲಿ ಅವತ್ತು ಏನಾಯಿತು, ಏನು ಎತ್ತ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಹೀಗಾಗಿ ಏನಾಗುತ್ತೆ ಅಂತ ಕಾದು ನೋಡಬೇಕು ಅಂತ ಹೇಳ್ತಾ ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.